ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಕಾಂತ್. ನಮ್ಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಇವತ್ತು ಗುರೂಜಿಯವರನ್ನ ಸ್ವಾಗತ ಕೋರುವಂತ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ. ವೀಕ್ಷಕರೇ ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ತಾಯಿ. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಗುರುಜಿ, ಇವತ್ತು ಗುರುವಾರ, ಹಾಗಾಗಿ ಯಾವ ಒಂದು ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ? ಖಂಡಿತಮ್ಮ. ಇವತ್ತು ಮೊದಲು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ರಾಯರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆರಾಧನೆ ಮಾಡ್ತಾ, ಇವತ್ತಿನಿಂದ ಎಕ್ಸಾಮ್ ಪ್ರಾರಂಭ ಆಗಿದೆ. ಸೆಕೆಂಡ್ PU ಎಕ್ಸಾಮು ಇವತ್ತಿನಿಂದ ಪ್ರಾರಂಭವಾಗಿ ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಎಕ್ಸಾಮ್ ಇನ್ನೇನು ಪ್ರಾರಂಭ ಆಗ್ತಾ ಇರುವಂತಹ ಈ ಒಂದು ಕ್ಷಣದಲ್ಲಿ ಪ್ರತಿಯೊಬ್ಬರು ಸಹಿತ ಕಾತುರದಿಂದ ತಮ್ಮ ತಮ್ಮ ಜ್ಞಾನದಲ್ಲಿರ್ತಕ್ಕಂಥದ್ದನ್ನು ಬರೆದು ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಒಳ್ಳೆ ಅಂಕಗಳನ್ನು ಗಳಿಸಬೇಕು ಅಂತ ಭಾಳ ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ. ಅವರೆಲ್ಲರಿಗೂ ಶುಭಾಶಯಗಳನ್ನು ಹೇಳೋಣ. ಜೊತೆಗೆ ರಾಜ್ಯದಾದ್ಯಂತ ನಡೀತಾ ಇರತಕ್ಕಂತಹ ಎಕ್ಸಾಮ್ಸ್, ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಎಕ್ಸಾಮ್ ಇದೆ. ಅಂದರೆ ಸಣ್ಣ ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಹೊರಟಿದ್ದಾರೆ, ಹಾಗೆ ದೊಡ್ಡವರು ಎಕ್ಸಾಮ್ ಬರೀಲಿಕ್ಕೆ ಹೊರಟಿದ್ದಾರೆ. ಎಲ್ಲರಿಗೂ ಅನ್ವಯಿಸುವಂಥ ರೀತಿಯಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೂ ಗುರುಗಳ ಸಂಪೂರ್ಣ ಅನುಗ್ರಹ ಇರಲಿ ಅಂತ ನಾನು ಗುರುಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನೋಡಿ, ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಬೆಳಿಗ್ಗೆ ಮನೆಯಿಂದ ಶಾಲೆಗೆ ಹೊರಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಫಸ್ಟು ಗಣಪತಿ ಪ್ರಾರ್ಥನೆ ಮಾಡಿ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಗಣಪತಿಯ ಮಂತ್ರವನ್ನು 11 ಸರ್ತಿ ಹೇಳ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಈ ಹಿಂದೆ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ವಿಶೇಷವಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಪ್ರಕಾರವಾದಂತಹ ಬೀಜಾಕ್ಷರಿ ಮಂತ್ರವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಚೆನ್ನಾಗಿ ಅಭ್ಯಾಸ ಮಾಡಿ, ಅಂದರೆ ಒಮ್ಮೆ ಅಥವಾ 2 ಸತಿ 11 ಸರ್ತಿ ಹೇಳಿಕೊಂಡು ನಿಮ್ಮ ಎಕ್ಸಾಮ್ ಬರೀಲಿಕ್ಕೆ ಕೂತ್ಕೊಳ್ಳಿ. ಖಂಡಿತ ಒಳ್ಳೆ ಅಂಕಗಳನ್ನು, ಒಳ್ಳೆ ಮಾರ್ಕ್ಸ್ ತಗೊಳ್ತೀರಿ. ಈ ಒಂದು ಬೀಜಾಕ್ಷರಿ ಮಂತ್ರದಿಂದ ಸಾಕಷ್ಟು ಒಳಿತನ್ನು ಕಂಡಿರ್ತಕ್ಕಂಥವ್ರು ಈ ಮಧ್ಯದಲ್ಲಿ ಸಾಕಷ್ಟು ಜನ ಹೇಳಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಅಂತಹ ಒಂದು ವನಸಿರಿ ಸಹಿತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಸುವರ್ಣಾವಕಾಶ. ಅಕಸ್ಮಾತ್ ವಿದ್ಯಾರ್ಥಿಗಳು ಶಾಲೆಗೆ ಹೊರಟಿದ್ದರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಅಥವಾ ಯಾರಾದರೂ ಹಿರಿಯರು ಈ ಕಾರ್ಯಕ್ರಮ ನೋಡಿ ಈ ಒಂದು ವನಸಿರಿನ ಸಾಧ್ಯವಾದರೆ ಆ ಮಕ್ಕಳಿಗೆ 1 ಅಥವಾ 2 ಇಂಚಿನಷ್ಟು ಕಡ್ಡಿನ ಒಂದು ವಿಶೇಷವಾಗಿರ್ತಕ್ಕಂತಹ ಎಲೆನಲ್ಲಿ ಸುತ್ತಿ ಆ ಮಕ್ಕಳ ಕೈಯಲ್ಲಿ ಕೊಟ್ಟಿರಿ. ಆ ಮಕ್ಕಳು ಜಾಮಿಟ್ರಿ ಬಾಕ್ಸಲ್ಲೋ ಅಥವಾ ಅವರ ಬಳಿಯಲ್ಲೋ ಇಟ್ಕೊಂಡಿದ್ರು ಸಾಕು. ಖಂಡಿತ ಒಂದು ವಿಶೇಷತೆ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಅವರಿಗೆ ಸಾಧ್ಯವಾದಷ್ಟು ಓದಿನ ಕಡೆ ಹೆಚ್ಚು ಗಮನ ಇರುತ್ತೆ. ಅವರು ಓದಿರ್ತಕ್ಕಂಥದ್ದು ಅವ್ರಿಗೆ ಯಾವುದೇ ಕಾರಣಕ್ಕೂ ನಶಿಸೋದಿಲ್ಲ, ಮರೆಯೋದಿಲ್ಲ, ಅದನ್ನು ಜ್ಞಾಪಕವಾಗಿ ಇಟ್ಕೊಂಡಿರ್ತಾರೆ. ಅಂತಹ ಒಂದು ವನಸಿರಿಯನ್ನು ಸಹಿತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ವಿದ್ಯಾರ್ಥಿನಿಯರು ಇವತ್ತಿನ ದಿವಸ 1 ವರ್ಷದ ಇಡೀ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡುವಂತಹ ಕಾಲ, ಎಕ್ಸಾಮ್ ಹೊರಡುವಂತಹ ಕಾಲ. ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ಓದಿ, ಶುಭಾಶಯಗಳು. ಯಾಕೆಂದರೆ ನಿಮ್ಮಲ್ಲಿ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿ ಇಲ್ಲಿವರೆಗೂ ಪಟ್ಟಂಥ ಶ್ರಮಕ್ಕೆ ಈಗ ಪ್ರತಿಫಲ ಕಾಣುವಂತಹ ದಿನಗಳು. ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ನಿಮಗೆ ಏನು ಬರುತ್ತೆ, ನಿಮಗೆ ಎಕ್ಸಾಮ್ ಅಲ್ಲೇ ಇರ್ತಕ್ಕಂತಹ ಎಕ್ಸಾಮ್ ಪೇಪರ್ ನೋಡಿದಾಗ, ಕ್ವಶನ್ ಪೇಪರ್ ನೋಡಿದಾಗ ಆ ಒಮ್ಮೆ ನೀವು ಪೇಪರ್ನ ಪ್ರಾರಂಭದಿಂದ ಅಂತ್ಯದವರೆಗೂ ತಿರುಗಿಸಿ ನೋಡಿ. ಅದರಲ್ಲಿ ಬರ್ತಕ್ಕಂಥದ್ದನ್ನು ಫಸ್ಟ್ ಎಲ್ಲ ಬರೆದು ಬಿಡಿ. ಬರೆದಿರತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಬರ್ತಕ್ಕಂಥದ್ದು ಏನಿದೆ ಅದನ್ನು ಬರೆದು ಅದಾದ ನಂತರ ಸಮಯ ಸಿಕ್ಕಾಗ ಇದ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡಿ ಎಲ್ಲವನ್ನೂ ಸಹಿತ ಕ್ರಮಬದ್ಧವಾಗಿ ಬರೀರಿ. ಒಳ್ಳೆಯದಾಗಲಿ, ಒಳ್ಳೆ ಅಂಕಗಳನ್ನು ತಂದುಕೊಳ್ಳಿ. ನಿಮಗಾಗಿ 1 ವರ್ಷ ಕಾಲ ನಿಮ್ಮ ತಂದೆ ತಾಯಿ ಪಟ್ಟಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಅವ್ರಿಗೂ ಸಿಗಲಿ. ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಜ್ಜಿ ತಾತ ಹಿರಿಯರು, ನಿಮಗಿನ ಹಿರಿಯರಿದ್ದರೆ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇಲ್ಲಿ ಒಂದು ಸಂದೇಹ, ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು.
ಒಂದು ವರ್ಷವಿಡೀ ಇಲ್ದಿರತಕ್ಕಂಥದ್ದು ಇವತ್ತು ಅಪ್ಪ ಅಮ್ಮನ ನಮಸ್ಕಾರ ಮಾಡಿದ್ರೆ ಅಥವಾ ಅಜ್ಜಿ ತಾತನ ನಮಸ್ಕಾರ ಮಾಡಿದ್ರೆ ಅನುಕೂಲ ಆಗ್ಬೋದಾ? ಹಾಗಲ್ಲ. ಸಂಪ್ರದಾಯಬದ್ಧವಾಗಿ ಪ್ರತಿದಿನ ನಮಸ್ಕಾರ ಮಾಡ್ಕೊಂಡು ಹೋಗೋದು ಪದ್ಧತಿ. ಪ್ರತಿದಿನ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದಾಗಲಿ, ಅಥವಾ ಯಾರೇ ಒಬ್ಬರು ಹಿರಿಯರ ಮನೆಗೆ ಬಂದರೂ ಫಸ್ಟ್ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಆಸ್ಥಾನದಲ್ಲಿ ನೀವು ಕೂತ್ಕೊಳ್ಳುವಂಥದ್ದು ಮಾಡೋದ್ರಿಂದ ನಿಮಗೆ ಅದರ ಶ್ರೇಯಸ್ ಇದ್ದೇ ಇರುತ್ತೆ. ಆದರೂ ಈ ಒಂದು ಕರ್ತವ್ಯವನ್ನು ತಾವು ಮಾಡಿ ಅಂತ ಎಚ್ಚರಿಕೆ ಕೊಡ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು. ಜೊತೆಗೆ ಆದಷ್ಟು ಒಳ್ಳೆ ಜ್ಞಾನ ಸರಸ್ವತಿ ತಾಯಿ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಇವತ್ತು ಮನಸ್ಸರಿಗಳ ಒಂದು ವಿಶೇಷವಾಗಿರತಕ್ಕಂಥ ದಿನ, ಗುರುವಾರ, ಗುರು ರಾಯರ ವಾರ. ಜೊತೆಗೆ ಗುರುವಾರ ಅಂದ ತಕ್ಷಣ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆರಾಧನೆ ಮಾಡ್ತಕ್ಕಂಥ ವಾರ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಯಾವುದೇ ಅನುಷ್ಠಾನವಾದರೂ ಅನುಷ್ಠಾನದ ಫಲ ಸಂಪೂರ್ಣವಾಗಿ ನಿಮಗೆ ಸಿಗಲಿ. ಹಾಗೆ ಒಳ್ಳೆ ಜ್ಞಾಪಶಕ್ತಿ ಇರಲಿ. ನೀವು ಆಹಾರ ಪದ್ಧತಿಗಳ ಬಗ್ಗೆ ಏನೇನೋ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸಮಯದ ಅಭಾವ ತಿಳಿಸ್ಲಿಕ್ಕಾಗಿಲ್ಲ, ನಾನು ತಿಳಿಸ್ತಾ ಇದ್ದೀನಿ. ಅತಿಯಾದಂಥ ಆಹಾರವನ್ನು ತೆಗೆದುಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬಾರ್ದು. ಆಹಾರದಲ್ಲಿ ಒಂದು ಲಿಮಿಟ್ ಇರಬೇಕು, ಮಿತಿ ಇರಬೇಕು. ಜೊತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು. ಅತಿಯಾದಂಥ ನೀರು ತೆಗೆದುಕೊಳ್ಳೋದು, ನೀರು ಕುಡಿಯೋದು ಮತ್ತು ಎಕ್ಸಾಮ್ ಹಾಲ್ಗೆ ಹೊರಡಬೇಕಾದ್ರೆ ಮುಂಚಿತವಾಗಿ ಏನಾರು ಅಷ್ಟು ಪದಾರ್ಥಗಳು ತಿನ್ಕೊಂಡು ಹೋಗೋದು ಎಲ್ಲ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳಿ. ಅಂದರೆ ಉದರ ಬಾಧೆ ಇರಬಾರ್ದು, ಹೊಟ್ಟೆ ಬಾಧೆ ಇರಬಾರ್ದು, ಹೊಟ್ಟೆನಲ್ಲಿ ನೋವು ಇರಬಾರ್ದು, ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ ಇರಬಾರ್ದು. ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ನೀವು ಆದಷ್ಟು ಕೇಂದ್ರೀಕೃತ ಮಾಡಬೇಕಾದ್ದು ಕ್ವಶನ್ ಪೇಪರ್ ಕಡೆ, ಆನ್ಸರ್ ಪೇಪರ್ ಕಡೆ. ಮತ್ತು ನಿಮಗೆ ಏನು ಬರುತ್ತೋ ಅದನ್ನಷ್ಟೇ ಬರೆದು ಬಂದರೆ ಸಾಕು. ಅದರಲ್ಲಿ ಸಾಕಷ್ಟು ಲಾಭ ಇದೆ. ನಿಮಗೆ ಬರ್ತಕ್ಕಂಥದ್ದನ್ನೇ ಮತ್ತೊಬ್ಬರಿಗೆ ನೀವು ಹೇಳ್ಕೊಡುವಂಥದ್ದು, ಅಥವಾ ಇನ್ನೊಬ್ಬರು ಬರೆದಿರ್ತಕ್ಕಂಥದ್ದನ್ನು ನೀವು ಕಾಪಿ ಮಾಡೋಕ್ಕೆ ಹೋಗುವಂಥದ್ದು, ಅಥವಾ ಮುಂದೆ ಹಿಂದೆ ಕೂತಿರ್ತಕ್ಕಂಥವ್ರನ್ನ ಕದಲಿಸಿ ನನಗೆ ಇಂಥದ್ದು ಗೊತ್ತಿಲ್ಲ ನೀವು ಹೇಳಿ ಅಂತ ಹೇಳೋಕೆ ಹೋಗುವಂಥದ್ದು, ಇಂತಹದ್ದನ್ನು ಯಾವುದು ಮಾಡಬೇಡಿ. ನಿಮಗೆ ಎಷ್ಟು ಬರುತ್ತೋ ಅಷ್ಟನ್ನೇ ಬರೀರಿ. ಖಂಡಿತ ಅದರಲ್ಲಿ ಒಳ್ಳೆ ಅಂಕಗಳಿದೆ, ಅದು ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ. ಒಳ್ಳೆಯದಾಗಲಿ. ಕಳೆದ ಭಾಗದಲ್ಲಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು ಪರೀಕ್ಷೆಗೆ ವಿದ್ಯಾರ್ಥಿಗಳು ಹೇಗೆ ಸಿದ್ಧರಾಗಬೇಕು, ಪರೀಕ್ಷೆಯ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳುವಂತ ಆಹಾರ ಮತ್ತು ಪದ್ಧತಿ ಯಾವ ರೀತಿ ಆಗಿರಬೇಕು ಅಂತ. ಗುರುಜಿಗ ಮತ್ತೆ ಏನನ್ನ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ವೀಕ್ಷಕರೇ. ಆದ್ರೆ ಅದಕ್ಕೂ ಮೊದಲು ಗುರುಜಿ ಇವತ್ತು ಭೇಟಿ ಕೊಡುವಂತ ಕಾರ್ಯಕ್ರಮದ ವಿವರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಗುರುಜಿ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಭೇಟಿ ಕೊಡ್ತಾ ಇದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ದೊಡ್ಡಗುಬ್ಬಿಗೆ. ಅಲ್ಲಿರುವಂತಹ ಶ್ರೀ ಸೋಮೇಶ್ವರ ಸ್ವಾಮಿ ಸೇವಾ ಮತ್ತು ಅಭಿವೃದ್ಧಿ ಮಂಡಳಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನೆ. ವೀಕ್ಷಕರೇ, ಶ್ರೀ ಸೋಮೇಶ್ವರ ಸ್ವಾಮಿ ಆಲಯದ ಪಕ್ಕದಲ್ಲೇ ನೂತನವಾಗಿ ಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಜೊತೆಗೆ ಕುಂಭಾಭಿಷೇಕ ಇರುತ್ತೆ. ಹಾಗೆ ಭಕ್ತಾದಿಗಳೆಲ್ಲರೂ ಕೂಡ ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಜೊತೆಗೆ ಗುರುಜಿಯವರನ್ನ ಕೂಡ ನೀವಲ್ಲಿ ಕಾಣಬಹುದು ಅಂತ ಹೇಳ್ತಾ, ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅಂದ್ರೆ ದೊಡ್ಡ ಗುಬ್ಬಿಯ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಮತ್ತೊಂದು ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಶ್ರೀ ಕೋದಂಡರಾಮರ ದೇವಸ್ಥಾನದ ಆವರಣ, 1ನೇ ಬ್ಲಾಕ್, HBR ಬಡಾವಣೆ, ಕೇಶವನಗರ, ಕಾಚರಕನಹಳ್ಳಿ, ಬೆಂಗಳೂರು. ಇಲ್ಲಿರುವಂತಹ ಶಕ್ತಿ ಶ್ರೀ ಶಿರಡಿ ಸಾಯಿ ಮಂದಿರ್ ಇದರ ಪ್ರಥಮ ವಾರ್ಷಿಕೋತ್ಸವದ ಸಮಾರಂಭ ಕಾರ್ಯಕ್ರಮ ಇರುತ್ತೆ. 12:30ರಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಒಟ್ಟಾರೆ ಇವತ್ತು 2 ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗುರುಜಿಯವರು ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಜಿಯವರ ಆಶೀರ್ವಾದವನ್ನ ತೆಗೆದುಕೋಬಹುದು ಅಂತ ಹೇಳ್ತಾ, ಗುರುಜಿ ಈಗ ಯಾವ ವಿಶೇಷತೆ ತಿಳಿಸ್ಕೊಡ್ತೀರಾ ಅಂತ. ಖಂಡಿತಮ್ಮ. ವಿದ್ಯಾರ್ಥಿಗಳಿಗೋಸ್ಕರ ಒಂದು ವನಸರಿನ ನಾನು ಪರಿಚಯಿಸ್ತೀನಿ ಅಂತ ಹೇಳಿದ್ದೆ. ನಿಜಕ್ಕೂ ಈ ವನಸರಿ ಬಹಳ ವಿಶೇಷವಾಗಿರತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ವಿಷ್ಣು ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಗಳು ಸಹಿತ ವಾಸಸ್ಥಳ. ತ್ರಿಮೂರ್ತಿಗಳು ಇರ್ತಕ್ಕಂತಹ ಸ್ಥಳದ ವೃಕ್ಷದ ಎಲೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಅರಳಿ ಎಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅರಳಿ ವೃಕ್ಷದ ಎಲೆ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಸಾಕಷ್ಟು ವಿಧಿವಿಧಾನಗಳಲ್ಲಿ ಇದರ ಕಾರ್ಯವೈಖರಿ ಇದೆ. ಅಶ್ವತ್ಥನಾರಾಯಣನ ಅನುಷ್ಠಾನವನ್ನು ಮಾಡುವುದು, ಕ್ರಮಬದ್ಧವಾಗಿ ಅನುಷ್ಠಾನವನ್ನು ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ. ಇಷ್ಟಾರ್ಥ ಸಿದ್ಧಿಗೋಸ್ಕರನೇ ಇರ್ತಕ್ಕಂಥ, ಜೊತೆಗೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳ ಸಂಪೂರ್ಣ ಕೃಪೆಗೆ ಶೀಘ್ರವಾಗಿ ಫಲಕಾರಿಯಾಗಬೇಕಾದ್ರೆ, ಶೀಘ್ರವಾದಂತಹ ಫಲ ಸಿಗಬೇಕಾದ್ರೆ ಈ ಅನುಷ್ಠಾನ ಬಹಳ ಅರ್ಥಗರ್ಭಿತವಾಗಿ ನಾವು ಮಾಡಬೇಕು. ಇದರ ಎಲೆ ಬಹಳ ವಿಶೇಷವಾಗಿದೆ. ಅದರಲ್ಲೂ ಯುಗಾದಿಯ ಕಾಲ, ಹೊಸ ಚಿಗುರು, ಹೊಸತನ, ಹೊಸ ಎಲೆ, ಇದೆಲ್ಲವೂ ಸಹಿತ ಬಹಳಷ್ಟು ಚೆನ್ನಾಗಿರುತ್ತೆ. ಇದರ ಒಂದು ಎಲೆಯನ್ನು ಸಂಗ್ರಹಣ ಮಾಡಬೇಕು. ಆ ಎಲೆಯ ಮೇಲೆ ನೀವು ಬರೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರವಿದೆ.
ಇದಕ್ಕೆ ಜೋಡಿಯಾಗಿ ಸಾಮಾನ್ಯಕ್ಕೆ ಪ್ರತಿಯೊಂದು ಸಹಿತ ಇನ್ನೊಂದು ವನಸಿರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಆ ವನಸಿರಿ ಸಹಿತ ನಿಮಗೆ ತೋರಿಸ್ಕೊಡ್ತೀನಿ. ಅದು ಚಂದ್ರನಿಗೂ ವಿಶೇಷ, ಮನಸ್ಸಿಗೂ ವಿಶೇಷ, ಮನಸ್ಸಿನ ಶಾಂತಿ ಕೊಡ್ತಕ್ಕಂಥದ್ದು, ಆರೋಗ್ಯ ವೃದ್ಧಿಸ್ತಕ್ಕಂಥದ್ದು. ಉತ್ರೇಣಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಉತ್ರೇಣಿ ಅಂದರೆ ಅದರ ಕಡ್ಡಿಯ ಮುಂಭಾಗದಲ್ಲಿ ಅಂದರೆ ಮುಂಭಾಗದಲ್ಲ, ಹಿಂಭಾಗಕ್ಕೆ ತಿರ್ಕೊಂಡಿರ್ತಕ್ಕಂಥ ಒಂದು ಮುಳ್ಳುಗಳ ಥರ ಇರುತ್ತೆ. ಅದು ಸಾಮಾನ್ಯಕ್ಕೆ ಬಟ್ಟೆಗಳಿಗೆಲ್ಲ ಅಂಟ್ಕೊಳ್ತಾ ಇರುತ್ತೆ. ಉತ್ರೇಣಿ ದಟ್ಟವಾಗಿ ಬೆಳೆದಕ್ಕಂಥ, ಅಂದರೆ ಉತ್ರೇಣಿ ತುಂಬ ದೊಡ್ಡದಾಗಿ ಬೆಳೀತಕ್ಕಂಥದ್ದಲ್ಲ, ಚಿಕ್ಕದಾದಂಥ ಗಿಡವೇ. ಆದರೆ ಅದರ ಮುಳ್ಳಿನ ಗಿಡ ಅಂತಲೂ ಹೇಳ್ತಾರೆ. ಆದರೆ ಉತ್ರೇಣಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಅಂದರೆ ಅತೀತವಾದಂತಹ ವಿಶೇಷವಾದಂತಹ ಜ್ಞಾನವುಳ್ಳದ್ದು, ಜ್ಞಾಪಕ ಶಕ್ತಿಯನ್ನು ವೃದ್ಧಿಸ್ತಕ್ಕಂಥದ್ದು, ಮೆಮೊರಿ ಜಾಸ್ತಿ ಇರತಕ್ಕಂಥದ್ದು. ಜೊತೆಗೆ ಉತ್ರೇಣಿ ಕಡ್ಡಿನ ಅನುಷ್ಠಾನವನ್ನು ಮಾಡಿ, ಅದರ ಅನುಷ್ಠಾನವನ್ನು ಮಾಡಿದಾದಂತಹ 1 ಅಥವಾ 2 ಇಂಚಷ್ಟು ಕಡ್ಡಿನ ಈ ಒಂದು ಎಲೆ ಭಾಗದಲ್ಲಿ, ಅಂದರೆ ಈ ಒಂದು ಅರಳಿ ಎಲೆ ಮತ್ತು ಆ ಕಡ್ಡಿ ಎರಡೂ ನಿಮ್ಮ ಬಳಿ ಇಟ್ಕೊಂಡ್ರೆ ಖಂಡಿತ ಹೇಳ್ತೀನಿ ಯಾರಿಗೂ ತೊಂದರೆ ಆಗುವುದಿಲ್ಲ. ಸಾಧ್ಯವಾದಷ್ಟು ಜ್ಞಾಪಕಶಕ್ತಿ ವೃದ್ಧಿಸುತ್ತೆ ಮತ್ತು ನಿಮ್ಮ ಸಾಧನೆಗೆ ಪೂರಕವಾಗಿ, ನಿಮ್ಮ ಸಾಧನೆಗೆ ಮತ್ತಷ್ಟು ಸಹಾಯವನ್ನು ಮಾಡುವಂತಹ ಒಂದು ಕೈಂಕರ್ಯದಲ್ಲಿ ಈ ಒಂದು ಎಲೆಗಳಿರುತ್ತೆ. ಹಾಗಾಗಿ ಉತ್ರೇಣಿಯನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಉತ್ರೇಣಿ ತೋರಿಸ್ತೇನೆ. ಉತ್ರೇಣಿ ಗಿಡ ಹೇಗಿರುತ್ತೆ, ಉತ್ರೇಣಿ ಕಡ್ಡಿ ಎಷ್ಟು ಇಟ್ಕೊಳ್ಬೇಕು, ಎಷ್ಟುದ್ದ ಕಡ್ಡಿ ನೀವು ಅನುಷ್ಠಾನ ಮಾಡಬೇಕು, ಇದರ ಅನುಷ್ಠಾನ ಮಾಡ್ತಕ್ಕಂಥ ರೀತಿ ನೀತಿ ಏನು, ಇವೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ಪೇಪರ್ ಪೆನ್ ತೆಗೆದುಕೊಳ್ಳಿ, ಅಥವಾ ಇವತ್ತು ನಾನು ಹೇಳ್ತಕ್ಕಂಥ ಈ ರಹಸ್ಯಗಳನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯ ರಹಸ್ಯವನ್ನು ನೀವು ಸಾಧ್ಯವಾದರೆ ರೆಕಾರ್ಡ್ ಮಾಡ್ಕೊಳ್ಳಿ. ಮಕ್ಕಳು ಮಾಡಲಿಕ್ಕಾಗಿಲ್ಲ ಅಂದರೆ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಜವಾಬ್ದಾರಿ ತೆಗೆದುಕೊಂಡು ನಾನು ಹೇಳುವಂಥ ಕ್ರಮವನ್ನು ಆಚರಣೆ ಮಾಡಿ ಅದನ್ನು ಮಕ್ಕಳಿಗೆ ಕೊಡಿ. ಸಾಧ್ಯವಾದಷ್ಟು ವರ್ಷವಿಡೀ ಕಷ್ಟ ಬಿದ್ದಿರ್ತಕ್ಕಂಥದ್ರ ಜೊತೆಗೆ ಇದೊಂದಿಷ್ಟು ಸಿಕ್ಕಿದ್ರೆ ಅದಕ್ಕೆ ಮತ್ತೊಂದಷ್ಟು ಅನುಕೂಲ ಆಗಬಹುದು. ಈ ನಮ್ಮ ಪ್ರಯತ್ನ ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಒಳ್ಳೆ ಜ್ಞಾನವಂತರಾಗಿ, ವಿದ್ಯಾವಂತರಾಗಿ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಮಕ್ಕಳು ಸಹಿತ ಬುದ್ಧಿವಂತರಾಗಿ ಒಳ್ಳೆ ವಿದ್ವತ್ತನ್ನು ಸಂಪಾದನೆ ಮಾಡಬೇಕು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ವಿದ್ಯೆನೇ ಭೂಷಣ, ವಿದ್ಯೆನೇ ಆಭರಣ, ವಿದ್ಯೆನೇ ಅಲಂಕಾರ. ಇನ್ನು ಬಾಹಿರಿಕವಾಗಿ ನಾವು ಏನೆಲ್ಲ ಅಲಂಕಾರಗಳು ಮಾಡಿಕೊಂಡ್ರು, ಅಥವಾ ನಾವೆಲ್ಲ ಹೇಗೆ ಇದ್ರು, ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿಟ್ಕೊಂಡ್ರು, ವಿದ್ಯೆ ಅಂತಕ್ಕಂಥದ್ದು ಒಂದು ಇಲ್ಲದಿರ, ಜ್ಞಾನ ಅಂತಕ್ಕಂಥದ್ದು ಒಂದು ಇಲ್ಲದಿರ ಮನುಷ್ಯ ಯಾವ ರೀತಿಯೂ ಬದುಕಲಿಕ್ಕಾಗೋದಿಲ್ಲ. ಅದರಲ್ಲೂ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಸಮಾಜ, ಇವತ್ತಿರ್ತಕ್ಕಂತಹ ಪರಿಸರ, ಇವತ್ತಿನ ವ್ಯಕ್ತಿಗಳ ಮಧ್ಯದಲ್ಲಿ ಅವನ ಬುದ್ಧಿ, ಅವನ ಜ್ಞಾನ, ಅವನಲ್ಲಿ ಶಕ್ತಿ ಇದ್ದರೆ ಮಾತ್ರ ಬದುಕಬಲ್ಲ. ಇಲ್ಲ ಅಂದರೆ ಹೆಜ್ಜೆ ಹೆಜ್ಜೆಗೂ ಸಹಿತ ಮೋಸವನ್ನೇ ಅನುಭವಿಸ್ಬೇಕಾಗತ್ತೆ. ನಿಮ್ಮ ಅಂಗೈಯಲ್ಲಿ 100 ರೂಪಾಯಿ ಇದ್ದರೆ ಅದನ್ನು ಹೇಗೆ ಕಿತ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ನಿಮ್ಮ ತಲೆಯಲ್ಲಿ ಜ್ಞಾನವಿದ್ದರೆ, ನಿಮ್ಮ ತಲೆಯಲ್ಲಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನೀವಿದ್ದರೆ, ಆ ಬುದ್ಧಿಯಿಂದ 100 ರೂಪಾಯಿನ ಹೇಗೆ ಅದನ್ನು ಉಳಿಸಿ 100ನ್ನು 200 ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅರಿವು ನಿಮಗೆ ಮೂಡುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಅಂತಲೇ ಇವತ್ತಿನ ಕಾರ್ಯಕ್ರಮ. ಮತ್ತೊಮ್ಮೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗ ಶ್ರವಣ, ದರ್ಪಣಾಂಜನ ಇದನ್ನು ನೋಡಿ ನಂತರ ನಾನು ತಿಳಿಸ್ಕೊಡ್ತೀನಿ. ಆದರೂ ಸಹಿತ ಎಷ್ಟರೊಳಗೆ ಎಲ್ಲರೂ ಬುಕ್ಸ್ ರೆಡಿ ಮಾಡ್ಕೊಳ್ಳಿ, ಮಹರ್ಷಿ ಡೈರಿ ಓಪನ್ ಮಾಡಿ ಇವತ್ತಿನ ದಿವಸ ನಾನು ತಿಳಿಸ್ತಕ್ಕಂಥದ್ದನ್ನು ಬರ್ಕೊಳ್ಳಿ. ಇನ್ನೂ ಅಕಸ್ಮಾತ್ ಯಾರಿಗಾದ್ರೂ ಒಂದು ಜನ ವಿದ್ಯಾರ್ಥಿಗಳಿಗೋ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥವ್ರು ಈಗಾಗಲೇ ಶಾಲೆಗೆ ಹೊರಟುಬಿಟ್ಟಿರೋರು ಇದ್ದಾರೆ, ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುವಂತಹ ಕಾಲದಲ್ಲೇ ವಿದ್ಯಾರ್ಥಿಗಳು ಕಾಲೇಜಿಗೆ ಹೊರಟಿದ್ದಾರೆ, ಶಾಲೆಗೆ ಹೊರಟಿದ್ದಾರೆ, ಎಕ್ಸಾಮ್ಸ್ಗೆ ಹೊರಟುಬಿಟ್ಟಿದ್ದಾರೆ. ಆದರೆ ಮನೇಲಿರ್ತಕ್ಕಂಥ ಪೋಷಕರು ಅಥವಾ ಯಾರು ಇವತ್ತಿನ ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಿಲ್ಲ, ನೋಡೋಕ್ಕಾಗದಿರತಕ್ಕಂಥವ್ರಿಗೂ ಸಹಿತ ನೀವು ಸಾಧ್ಯವಾದಷ್ಟು ಒಂದು 4 ಜನಕ್ಕೆ ಹೇಳಿ, ಇಂತಹ ವಿಚಾರ ಗುರುಗಳು ಇವತ್ತು ತಿಳಿಸಿದ್ದಾರೆ, ಇದರಿಂದ ಅನುಕೂಲ ಇದೆ, ಇದನ್ನು ನಾವು ಮಾಡೋಣ ಅಂತ ಹೇಳಿ ನೀವು ಒಬ್ರಿಗೊಬ್ರು ಸೇರಿ ಮಾಡಿ ಅದರಿಂದ ಅನುಕೂಲ ಪಡೀರಿ. ಯಾವತ್ತೂ ಅಷ್ಟೇ ನಮ್ಮ ಕಾರ್ಯಕ್ರಮದಿಂದ ಒಂದಿಷ್ಟು ಅನುಕೂಲ ಆದರೆ ಅದರ ಮೊದಲು ಸಂತೋಷ ಬೀಳೋರು ನಾವೇನೆ. ಅದಕ್ಕೋಸ್ಕರ ಆ ಅನುಕೂಲನ ಪಡೀಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಪಂಚಾಂಗ ಶ್ರವಣ ಆದ ನಂತರ ಇನ್ನಷ್ಟು ವಿಚಾರಗಳಿದೆ, ತಿಳಿಸ್ಕೊಡ್ತೇನೆ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಶ್ರೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇವೋಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಧನಾಯ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 12/3/2015 ಗುರುವಾರ ಸಪ್ತಮಿ ಬೆಳಿಗ್ಗೆ 6 ಗಂಟೆ 16 ನಿಮಿಷ. ಅಷ್ಟಮಿ ಅನುರಾಧ ನಕ್ಷತ್ರ. ಇವತ್ತು ಸಹಿತ ಅನುರಾಧದಲ್ಲಿದೆ.
ಆದರೂ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇವತ್ತಿರ್ತಕ್ಕಂತಹ ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಬುಧ ಚೆನ್ನಾಗಿದ್ದಾನೆ. ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೊರಟರು ಇಷ್ಟಾರ್ಥ ಸಿದ್ಧಿ ಇದೆ. ನಿಮ್ಮ ಅನುಕೂಲತೆಗೆ ತಕ್ಕಂತೆ ನೀವು ಮಾಡಬೇಕಾದ್ದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಒಳ್ಳೆಯ ಫಲಗಳನ್ನು ತಾವು ಖಂಡಿತ ನೋಡ್ತೀರಿ. ಇವತ್ತು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಾ ಮನೇಲಿರ್ತಕ್ಕಂಥ ಹಿರಿಯರು ಹೋಗಿ ಒಂದು ಅಶ್ವತ್ಥದ ಎಲೆಯನ್ನು ತಂದು ಆ ಎಲೆಗೆ ನೀವು ಮಾಡ್ತಕ್ಕಂತಹ ಅನುಷ್ಠಾನ ಏನಿದೆ ಅದನ್ನು ಕ್ರಮಬದ್ಧವಾಗಿ ನಾನು ತಿಳಿಸ್ಕೊಡ್ತೀನಿ. ಅಶ್ವತ್ಥನಾರಾಯಣ ಅಂದರೆ ಅಶ್ವತ್ಥ ಮರದ ಎಲೆ ಜೊತೆಗೆ ಇನ್ನೊಂದು ಉತ್ರೇಣಿ ಕಡ್ಡಿ. ಉತ್ರೇಣಿಯಲ್ಲಿ ಬಿಳಿ ಉತ್ರೇಣಿ ಇದೆ, ಕರೆ ಉತ್ರೇಣಿ ಇದೆ ಮತ್ತು ಕೆಂಪು ಉತ್ರೇಣಿ ಇದೆ. ಈ 3 ಉತ್ರೇಣಿಗಳಿದೆ. 3ರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಅದರಲ್ಲೂ ಕೆಂಪು ಉತ್ರೇಣಿ ಸಿಕ್ಕಿದ್ರೆ ಅದು ಬಹಳಷ್ಟು ವಿಶೇಷವಾಗಿರುತ್ತೆ. ಆ ಕೆಂಪು ಉತ್ರೇಣಿ ಸಿಕ್ಕಿದ್ರೆ ಮತ್ತಷ್ಟು ವೃದ್ಧಿ ಇರತಕ್ಕಂಥದ್ದಾಗುತ್ತೆ. ನೋಡೋಣ ಅದೃಷ್ಟ. ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಿಮಗೆ ಉತ್ರೇಣಿ ಗಿಡವನ್ನು ನಾನು ತೋರಿಸ್ತೀನಿ. ಆ ಉತ್ರೇಣಿ ಕಡ್ಡಿ ಎಷ್ಟಿಡಬೇಕು ತೋರಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಈ ಅರಳಿ ವೃಕ್ಷದಲ್ಲಿ ಅರಳಿ ಮರದ ಎಲೆಯಲ್ಲಿ ನೀವು ಯಾವ ಯಂತ್ರವನ್ನು ಬರಿಬೇಕು, ಹೇಗೆ ಬರಿಬೇಕು, ಅದಕ್ಕೆ ಬೇಕಾದಂತಹ ವಸ್ತು ಸಾಮಗ್ರಿಗಳೇನು ಇವೆಲ್ಲವೂ ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದೇ. ಯಾವುದು ಹೊರಗಡೆ ಮಾರುಕಟ್ಟೆಯಿಂದ ತರ್ತಕ್ಕಂಥದ್ದಲ್ಲ ಅಥವಾ ಹೊರಗಡೆ ಅಂಗಡಿಗೆ ಹೋಗಿ ತರ್ತಕ್ಕಂಥದ್ದಲ್ಲ. ಎಲ್ಲವೂ ನಿಮ್ಮ ಪರಿಸರದಲ್ಲಿ ಸಿಗುತ್ತೆ. ಅಶ್ವತ್ಥ ಮರ ಪ್ರತಿಯೊಂದು ಭಾಗದಲ್ಲೂ ಇದೆ. ಅಕಸ್ಮಾತ್ ನಿಮಗೆ ರೋಡಲ್ಲಿ ಸಿಗಲಿಲ್ಲ ಅಂದರೂ ದೇವಸ್ಥಾನಗಳ ಹತ್ರ ಅಶ್ವತ್ಥ ಮರ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ಯಾರನ್ನಾದ್ರೂ ಅಪೇಕ್ಷೆ ಕೇಳಿದ್ರೆ ಒಂದು ಎಲೆಯನ್ನು ಕಿತ್ಕೊಡ್ತಾರೆ. ಆ ಎಲೆಯನ್ನು ತಗೊಂಬನ್ನಿ. ಅಶ್ವತ್ಥ ಮರದ ಎಲೆ ಸಿಗುತ್ತೆ. ಇನ್ನು ಉತ್ರೇಣಿ ಕಡ್ಡಿ ಅಂತೂ ಎಲ್ಲಿ ಖಾಲಿ ಜಮೀನು ಇರುತ್ತೆ, ಎಲ್ಲಿ ಒಂದು ಸೈಟ್ ಇದ್ರೆ ಅದರೊಳಗೆ ಒಂದು ಉತ್ರೇಣಿ ಗಿಡ ಬೆಳೆದೇ ಇರುತ್ತೆ. ಆ ಉತ್ರೇಣಿ ಕಡ್ಡಿನೂ ನೀವು ತರಬಹುದು. ಒಂದು ಉತ್ರೇಣಿ ಗಿಡವನ್ನು ತಂದು ಸುಮಾರು ಜನ ವಿದ್ಯಾರ್ಥಿನಿಯರಿಗೆ ನೀವೇ ಕೊಡ್ಬೋದು. ಸಾಧ್ಯವಾದರೆ ಯಾರೊಬ್ಬರಿಗೆ ಸಿಗುತ್ತೆ, ಸಿಕ್ಕಂಥವ್ರು ಒಂದಷ್ಟು ಜನ ಮಕ್ಕಳು ಕೊಡಿ. ಇದು ಒಳ್ಳೇದಾಗಲಿ, ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲಿ, ಒಳ್ಳೆ ಜ್ಞಾಪಶಕ್ತಿ ಇರಲಿ, ಒಳ್ಳೆ ಮೆಮೊರಿ ಪವರ್ ಇಂಪ್ರೂವ್ ಆಗಲಿ ಅಂತ ಹೇಳಿ ನೀವು ಅದನ್ನು ಸಂಕಲ್ಪ ಮಾಡಿ ಕೊಡಿ. ಖಂಡಿತ ಒಳ್ಳೇದಾಗುತ್ತೆ. ಇನ್ನೂ ಇದರ ಕ್ರಮನ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ನಿಯಮಾನುಸಾರವಾಗಿ ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಒಳ್ಳೇದಾಗಲಿ. ಈಗ ಏನು ತಿಳಿಸ್ಕೊಡ್ತೀರಾ ಅಂತ? ಖಂಡಿತ ಉತ್ರೇಣಿ ಬರಲಿ ಅಂತ ಹೇಳಿದ್ದೆ. ಉತ್ರೇಣಿ ಬಂದಾಯಿತು. ಈಗ ಈ ಉತ್ರೇಣಿ ಕಡ್ಡಿ ನೋಡಿ ಹೀಗಿರುತ್ತೆ. ಉತ್ರೇಣಿ ಬೆಳೀತಕ್ಕಂಥದ್ದೇ ಇಷ್ಟುದ್ದ, ಇನ್ನು ಉದ್ದ ಬೆಳೀತಕ್ಕಂಥದ್ದಲ್ಲ. ಆದರೆ ಉತ್ರೇಣಿನ ನೀವೆಲ್ಲರೂ ನೋಡಿರ್ತೀರಿ. ಆದರೂ ಮತ್ತೊಮ್ಮೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಉತ್ರೇಣಿ ಕಡ್ಡಿ ಬಹಳ ಕೆಲಸ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿನಿಯರಿಗೆ ಬಹಳ ಅನುಕೂಲವಾಗಿ ಸಿದ್ಧಿ ಆಗುವಂಥದ್ದು. ಶೀಘ್ರವಾಗಿ ಕಾರ್ಯಸಿದ್ಧಿಗೂ ಸಹಿತ ಇದು ಅನುಕೂಲವಾಗಿರ್ತಕ್ಕಂಥದ್ದು. ಚಂದ್ರ ಮತ್ತು ಬುಧಗ್ರಹಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ಅನುಷ್ಠಾನ ಮಾಡುವಂತಹ ರೀತಿಯಲ್ಲಿ ಕ್ರಮಬದ್ಧವಾಗಿ ನಾವು ಮಾಡಿದ್ದೆ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಉತ್ರೇಣಿ ಕಡ್ಡಿನ ನೀವು ಗುರುತಿಸುವಂಥದ್ದು ಹೇಗಪ್ಪ ಅಂದರೆ, ಕಡ್ಡಿಯ ಮುಂಭಾಗದಲ್ಲಿ ಮುಳ್ಳಿನ ತರಹ ಇರುತ್ತೆ. ಅಂದರೆ ಎಲ್ಲವೂ ಸಹಿತ ಇದು ಬಟ್ಟೆಗೆ ತಗಲುವಂಥದ್ದಾಗಲಿ ಅಥವಾ ಮೈಗೆ ತೊರ್ಚ್ಕೊಳ್ಳುವಂಥದ್ದು ಇಂಥ ಇದಿರುತ್ತೆ. ಮುಂಭಾಗದಲ್ಲಿ ಮಾತ್ರ ಮುಳ್ಳಿನ ಅಂಶ ಇರುತ್ತೆ ವಿನಃ ತಳಭಾಗದಲ್ಲಿ ಇರ್ತಕ್ಕಂಥದ್ದಲ್ಲ. ಇದರ ಕಡ್ಡಿಯ 1 ಇಂಚು ಅಥವಾ 2 ಇಂಚು ಕಡ್ಡಿ ಅಷ್ಟಿದ್ರೆ ಸಾಕು. ಜಾಸ್ತಿ ಉದ್ದಕ್ಕೂ ಏನು ಬೇಡ. ಈ 2 ಇಂಚು ಕಡ್ಡಿನ ನಾವು ಈ ತರಹ ಮುರಿದಿಟ್ಕೊಂಡು ಅದರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ದರ್ಪಣಾಂಜನವನ್ನು ಈಗ ದರ್ಶನ ಮಾಡೋಣ. ಉತ್ರೇಣಿ ಕಡ್ಡಿ ಇದೆ ನಮ್ಮ ಬಳಿ. ಈಗ ಇರ್ತಕ್ಕಂಥದ್ದು ಇವತ್ತಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಸಹಿತ ಅನುಕೂಲವಾಗೋ ರೀತಿ, ನಿಮಗೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಜ್ಞಾನಚಕ್ಷುವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಸಾಕಷ್ಟು ನಿಮ್ಮ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಾಧನೆಯನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತು 2 ವನಸಿರಿಗಳನ್ನು ಸಂಗ್ರಹಣ ಮಾಡಿ ನಿಮ್ಮ ಮುಂದೆ ತಂದಿದ್ದೇವೆ. ಜೊತೆಗೆ ಈ ವನಸಿರಿಗಳಿಂದ ನೀವೇನೆಲ್ಲ ಸಿದ್ಧಿ ಮಾಡ್ಕೋಬಹುದು, ಯಾವ ಪ್ರಕಾರ ಸಿದ್ಧಿಸ್ಕೊಳ್ಬಹುದು ಆ ಕ್ರಮನೂ ನಾನು ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ಈಗಾಗಲೇ ಶಾಲೆ ಕಾಲೇಜುಗಳಿಗೆ ಹೊರಟಿದ್ದರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ನೀವು ಮಾಡಿಕೊಟ್ಟು ಸಾಧ್ಯವಾದಷ್ಟು ಇಂತಹ ಅನುಷ್ಠಾನವನ್ನು ರೆಡಿ ಮಾಡಿ ಮಕ್ಕಳಿಗೆ ಕೊಡಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಬೀಜಾಕ್ಷರಿ ಮಂತ್ರ ಈಗಾಗಲೇ ಕಳೆದ ಬಾರಿ ನಾನು ತಿಳಿಸ್ಕೊಟ್ಟಿದ್ದೀರಿ. ಆ ಬೀಜಾಕ್ಷರಿ ಮಂತ್ರದಿಂದ ಸಾಕಷ್ಟು ಒಳಿತನ್ನು ಕಂಡು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿರತಕ್ಕಂಥ ನಿದರ್ಶನ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಿಳಿಸಿದ್ದಾರೆ ಸಹಿತ. ಯಾವತ್ತೂ ಅನುಭವ ನಾವು ಹೇಳಿದಂತಹದ್ದನ್ನು ತಂತ್ರಸಾರಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ನಮ್ಮ ಕೆಲಸ ಆಯಿತು, ನಾವು ಕಾರ್ಯಸಿದ್ಧಿ ಪಡೆದಿದ್ದೀವಿ, ನಮಗೆ ಈ ಒಂದು ತಂತ್ರಭಾಗದಿಂದ ಸಿದ್ಧಿ ಆಗಿದೆ, ಅನುಕೂಲ ಆಗಿದೆ ಅಂತ ಎಷ್ಟೋ ಜನ ವಿದ್ಯಾರ್ಥಿನಿಯರು ಅವರ ಬಾಯಲ್ಲಿ ಹೇಳಿರ್ತಕ್ಕಂಥದ್ದನ್ನು ಸಹಿತ ನಾವು ಕೇಳಿಸ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಬರೀ ನಾವಷ್ಟೇ ಅಲ್ಲ, ನೀವು ಸಹಿತ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಕೇಳಿರಬಹುದು. ಅಂತಹ ಬೀಜಾಕ್ಷರಿ ಮಂತ್ರವನ್ನು ಪುನಃ ಮತ್ತೊಮ್ಮೆ ನಾನು ಉಚ್ಚಾರಿಸ್ತೀನಿ, ಮತ್ತೊಮ್ಮೆ ನಾನು ತಿಳಿಸ್ತೀನಿ, ಅದನ್ನೂ ಬರ್ಕೊಳ್ಳಿ. ಜೊತೆಗೆ ಈಗ ಫಸ್ಟ್ ದರ್ಪಣಾಂಜನ ನೋಡೋಣ. ಚಿಕ್ಕದಾಗಿ ರಾಶಿಫಲ ನೋಡಿ ಸಾಧ್ಯವಾದಷ್ಟು ಹೊತ್ತು ಇವತ್ತು ವಿದ್ಯಾರ್ಥಿನಿಯರು ಅವರಿಗೆ ಕೊಡೋಣ. ಓಂ ಹರಿಂ ಕರಾಸನ ಗರ್ಭಿದಾಂ ನಲಸಗಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ
ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕಭಾಸುಮಂಕುಶಧರಾಂ ಸರ್ಘೋಷದಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಮಹಾಲಕ್ಷ್ಮಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿ ದೇವಾಯ ನಮಃ. ಸತ್ಯಪ್ರಭಾತ್ರೇ ನಮಃ. ಸತ್ಯಸ್ವರೂಪಾಯ ನಮಃ. ಗುರುವೇ ನಮಃ. ಜಗದ್ಗುರುವೇ ನಮಃ. ಮಹಾಕಾಲಾಯ ನಮಃ. ಶಿವಾಯ ನಮಃ. ಮಹೇಶ್ವರಾಯ ನಮಃ. ಶಂಭವೇ ನಮಃ. ಪಿನಾಕಿನೇ ನಮಃ. ಶಶಿಶೇಖರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಗಮನ ಇರಲಿ. ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರಲಿ. ಇವತ್ತು ಯಾರೊಬ್ಬರ ಹತ್ರ ಸಹಿತ ಮಾತಾಡಬೇಕಾದ್ರೆ ನಿಮ್ಮ ಮಾತಿನ ರೀತಿ ನೀತಿಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳಿ. ಸಾಧ್ಯವಾದಷ್ಟು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿ, ಒಳ್ಳೆ ಕೆಲಸದ ಬಗ್ಗೆ ಆಲೋಚನೆ ಮಾಡಿ. ಒಳ್ಳೆಯದನ್ನು ಮಾಡುವಾಗ ಸ್ವಲ್ಪ ಅಡ್ಡಿ ಆತಂಕ ಸಾಕಷ್ಟು ಇರುತ್ತೆ. ಏನೇ ಆದರೂ ಸಹಿತ ಬಂದದ್ದು ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂತ ಹೇಳಿ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಬೇಕಾದ್ದು ಧರ್ಮ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ಕಿವಿ ಮಾತು. ನೀವು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಸಾಧ್ಯವಾದರೆ ಒಂದು ಚಿಟಿಗೆ ಅಕ್ಕಿನ ಒಂದು ಡಬ್ಬಿಯಿಂದ ಅಕ್ಕಿ ತಂದು ಪೂರ್ವಕ್ಕೆ ಮುಖ ಮಾಡಿ ನಿಂತು ಅಕ್ಕಿಯನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕ್ಬಿಟ್ಟು ನಂತರ ಆಚೆಗೆ ಹೊರಡಿ. ಇನ್ನಷ್ಟು ಮನಸ್ಸು ಶಾಂತಿ ನೆಮ್ಮದಿ ಸಿಗುತ್ತೆ. ನೆಮ್ಮದಿಯುತವಾಗಿ ಕೂತು ನಿಮಗೆ ಏನು ಬರುತ್ತೋ ಅದನ್ನೇ ಫಸ್ಟ್ ಬರೆದಿಟ್ಟು ಒಳ್ಳೆ ಅಂಕಗಳನ್ನು ಗಳಿಸಿ. ಜೊತೆಗೆ ಇವತ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಇರ್ಬೋದು. ಇದನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರ ದುರ್ಗಾ ಗಣಪತಿನೇ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತಲೂ ಹೇಳ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಾಕಷ್ಟಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟಿಂದ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ನಿಷ್ಠೂರದ ಹೊರೆಯನ್ನು ಸಾಕಷ್ಟು ಹೊತ್ತುಕೊಳ್ಬೇಕಾಗತ್ತೆ. ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ನಿಮ್ಮವರೇ ಆದಂತಹವರು ಒಂಥರ ನಿಖರವಾಗಿ ಮಾತಾಡಿ ನಿಷ್ಠೂರಪಟ್ಟು ಮಾತಾಡ್ತಕ್ಕಂಥದ್ದು, ಅವರ ಮಾತಿನ ವೈಖರಿ ಸಮಂಜಸವಾಗಿಲ್ಲದಿರ ನೀವು ಮನನೊಂದುಕೊಳ್ಬೇಕಾದ ಪ್ರಸಂಗವೂ ಎದುರಾಗಬಹುದು. ಜೋಪಾನ. ಏನೇ ಮಾಡಬೇಕಾದರೂ ಒಂದನ್ನು ಆಲೋಚನೆ ಮಾಡಿ ಸಮಾಧಾನ ರೀತಿ ಹೊರಡಿ. ಸಮಾಧಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ದುಡುಕಿ ತೀರ್ಮಾನ ಮಾಡಿ ದುಡುಕಿ ಇನ್ನೊಬ್ಬರ ಮೇಲೆ ನಿಷ್ಠೂರವಾಗಿ ಮಾತಾಡ್ತಕ್ಕಂಥದ್ದು ಬೇಡ. ನಿಮ್ಮ ಸಮಯ ಸರಿ ಇಲ್ಲದಿದ್ದಾಗ ಸ್ವಲ್ಪ ಸಮಯನ ನೀವು ಸಮಾಧಾನ ಪಟ್ಟರೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯ ಯಶಸ್ಸಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರ ಯೋಗ ನಿಮಗಿದೆ. ಗುರುವಿನ ಅನುಗ್ರಹ ಇದೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಅಂದುಕೊಂಡಂತಹ ನಿಮ್ಮ ಕೆಲಸ ಕಾರ್ಯಗಳನ್ನು ಏನು ನೀವು ಮಾಡ್ತಿದ್ದೀರಿ, ಶ್ರದ್ಧಾಭಕ್ತಿಯಿಂದ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲೇ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇವತ್ತಿನ ಯೋಗ ಫಲ ತುಂಬ ಚೆನ್ನಾಗಿದೆ. ನಿಮ್ಮ ಈ ಯೋಗ ಫಲ ಸಿದ್ಧಿಯಿಂದ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಈ ಶುಭ ದಿನ ಇಷ್ಟಾರ್ಥ ಸಿದ್ಧಿಗಾಗಿ ಸಿದ್ಧಿ ಗಣಪತಿಯನ್ನೇ ಆರಾಧನೆ ಮಾಡಿ. ಒಂದು 21 ಗರಿಕೆ ಅಥವಾ 11 ಗರಿಕೆ, ಒಂದು 5 ಗರಿಕೆಯನ್ನು ತಂದು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ತೀರಿ. ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಪಡಿತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಆರೋಗ್ಯ ವ್ಯತ್ಯಾಸಗಳು ನಡೀತಾನೆ ಇದೆ. ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ತುಂಬ ಬಾಧಿಸ್ತಾ ಇರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟು ಸ್ವಲ್ಪ ಕಾಣಿಸ್ಕೊಳ್ಬಹುದು. ನಾವು ಇನ್ನೇನು ಕೆಲಸ ಮಾಡಬೇಕು, ಇನ್ಯಾವ ರೀತಿ ಮಾಡಬೇಕು, ಅಥವಾ ನಾವು ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಹೇಗೆ ಸಂರಕ್ಷಿಸ್ಕೊಳ್ಬೇಕು, ಈ ಪ್ರಕಾರ ಹಲವಾರು ಥರ ವಿಭಿನ್ನವಾಗಿ ಆಲೋಚನೆಗಳು ಬರ್ತಾ ಇರುತ್ತೆ. ಜೊತೆಗೆ ನಿಷ್ಠೂರದ ಹೊರೆ ಸಹಿತ ಬರ್ತಿರುತ್ತೆ. ಕೋಪ ಅಂತಕ್ಕಂಥದ್ದು ಮೂಗಿನ ತುದಿಯಲ್ಲಿರುತ್ತೆ. ಜೋಪಾನ. ದುಡುಕಿ ಮಾತಾಡಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ಸ್ವಲ್ಪ ಸಮಾಧಾನ ತಂದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇವತ್ತು ಗೌರೀಶಂಕರನ ಆರಾಧನೆಯಿಂದ ಅಥವಾ ಸಾಂಬ ಸದಾಶಿವನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ಈಗ ತಿಳಿಸ್ಕೊಡ್ತಾರೆ. ಈಗ ಸಿಂಹರಾಶಿಯಿಂದ ಗುರುಜಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದೆ. ಇವತ್ತು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ವರ್ಚಸ್ಸು ತೇಜಸ್ಸಿನಿಂದ, ನಿಮ್ಮ ಜ್ಞಾನದಿಂದ
ತಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಒಂದು ಯಶಸ್ಸನ್ನು ಕಾಣುತ್ತೆ. ಆ ಯಶಸ್ಸನ್ನು ನೋಡುವಂಥ ಒಂದು ವಿಶೇಷವಾದಂಥ ದಿನ. ಜೊತೆಗೆ ಇವತ್ತು ಯಾವುದೇ ಒಂದು ಕೆಲಸಗಳಾದರೂ ಸಹಿತ ಹೆಚ್ಚು ಅಭಿವೃದ್ಧಿಯನ್ನು ಪಡಿತೀರಿ. ಜೊತೆಗೆ ಸಾಧ್ಯವಾದಷ್ಟು ಹೆಚ್ಚು ಜ್ಞಾನದಿಂದ ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂತಹ ಕೆಲಸಗಳಂತೂ ಸಾಕಷ್ಟು ಲಾಭವೇ ಸರಿ. ಹಾಗಾಗಿ ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಒಂದು ಗುರುಗಳ ಮಂದಿರಕ್ಕೋ ಅಥವಾ ಗುರುಗಳ ಹತ್ರನೋ ಅಥವಾ ನಿಮಗಿನ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಒಂದಷ್ಟು ಜನ ಹಿರಿಯರಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಡಿ. ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಒಂದಿಷ್ಟು ಸಕ್ಕರೆನೋ ಅಥವಾ ದ್ರಾಕ್ಷಿ ಗೋಡಂಬಿ ನಿಮಗೆ ಏನು ಶಕ್ತಿ ಇರುತ್ತೋ ಅದು, ನಿಮಗೆ ದೇವರು ಏನು ಶಕ್ತಿ ಕೊಡ್ತಾನೋ ಅದನ್ನು ತೆಗೆದುಕೊಂಡು ಹೋಗಿ ಗುರುಗಳ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲಗಳು ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ಸಿಂಹರಾಶಿಯವರು ಸಾಧ್ಯವಾದರೆ ಒಂದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಜೊತೆಗೆ ಅಧಿಕವಾದಂತಹ ಚಂಚಲತೆ ಬಾಧಿಸ್ತಾ ಇರುತ್ತೆ. ಆದರೆ ಹಣಕಾಸಿನ ಬಗ್ಗೆ ಮಾತ್ರ ಸ್ವಲ್ಪ ಇವತ್ತು ಧಾರಾಳ ಸ್ವಭಾವದಲ್ಲೇ ಇರುತ್ತೆ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಭಿವೃದ್ಧಿ ಆಗೋದ್ರಿಂದ ನಿಮ್ಮದೊಂದು ಗುಣ ಇದೆ, ಕೈಯಲ್ಲಿ ಕಾಸಿದ್ರೆ ಸಾಮ್ರಾಜ್ಯ ನಿಮ್ಮದು. ಸ್ವಲ್ಪ ಹಣಕಾಸು ಕಡಿಮೆ ಇದ್ದರೆ ಮನೆಯಿಂದ ಆಚೆಗೂ ಬರೋದಿಲ್ಲ ನೀವು. ಅಂದರೆ ಕನ್ಯಾ ರಾಶಿಯವರ ಗುಣ ಏನಪ್ಪ ಅಂದರೆ ಅಂಗೈಯಲ್ಲಿ ಸಾಮ್ರಾಜ್ಯ, ಹಣಕಾಸು ಯಥೇಚ್ಛವಾಗಿದ್ದು ಇಷ್ಟಾರ್ಥವನ್ನು ಸಾಧ್ಯವಾದಷ್ಟು ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಳ್ತೀರಿ. ಸ್ವಲ್ಪ ಹಣಕಾಸಿನ ಇಕ್ಕಟ್ಟಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ ಆದರೆ ಅದನ್ನು ಬೇರೆ ಥರ ಆಲೋಚನೆ ಮಾಡ್ತೀರಿ. ಏನೇ ಆದರೂ ಗುರುಚಂದ್ರರ ಯೋಗ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಧೈರ್ಯವಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಹಾಗೆ ವಿದ್ಯಾರ್ಥಿನಿಯರು ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಮನೆಗೆ ಸಮೀಪದಲ್ಲಿ ಅಥವಾ ನೀವು ಹೊರಡುವಂತಹ ಮಾರ್ಗ ಮಧ್ಯದಲ್ಲಿ ಅಶ್ವತ್ಥ ವೃಕ್ಷ ಇದ್ದರೆ ತಪ್ಪದಿರ ಅಶ್ವತ್ಥಕ್ಕೊಂದು 3 ಪ್ರದಕ್ಷಿಣೆ ಮಾಡಿ ಅಥವಾ ಅಶ್ವತ್ಥ ವೃಕ್ಷದ ತಳಗೆ 1 ಸೆಕೆಂಡ್ ನಿಂತು ಅಶ್ವತ್ಥನ ಪ್ರಾರ್ಥನೆ ಮಾಡಿ ಆ ಎಲೆಗಳನ್ನು ಕಣ್ತುಂಬ ನೋಡಿ ನಂತರ ನೀವು ಎಕ್ಸಾಮ್ ಬರಲಿಕ್ಕೆ ಹೊರಡಿ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ತುಲಾರಾಶಿಯವರಿಗೆ ಯಶಸ್ಸಿದೆ, ದಾರಿದೀಪ ಇದೆ, ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹ ಯೋಗ ಫಲ ಇದೆ. ಇವತ್ತು ಇಷ್ಟಾರ್ಥ ಸಿದ್ಧಿಗೋಸ್ಕರ ಇಷ್ಟಾರ್ಥ ಗಣಪತಿ ಅಂದರೆ ಗಣಪತಿನ ಆರಾಧನೆ ಮಾಡ್ತಾ ಗರ್ಕೆ ಮತ್ತು ಕೆಂಪು ಚಂದನ ಇಲ್ಲ ಅಂದರೂ ಕೆಂಪು ಕಲರ್ ಕುಂಕುಮದಲ್ಲಿ ಗರ್ಕೆಯನ್ನು ಅದ್ದಿ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರದಿಂದ 21 ಗರ್ಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟಿದ್ದೆ ಆದರೆ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಏನೇ ಆದರೂ ಸಮಸ್ಯೆಗಳಿದ್ದಾಗ ಇನ್ನೊಬ್ಬರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಕ್ಕೆ ಹೋಗಬೇಡಿ, ಬಹಳಷ್ಟು ಕೇವಲವಾಗಿ ನಿಮ್ಮನ್ನು ನೋಡ್ತಾರೆ. ಅದರಿಂದ ತುಲಾರಾಶಿಯವರು ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆನ ನೀವು ಮಾತಾಡಬೇಕಾದ್ದು ನಿಮ್ಮನ್ನು ಕಾಪಾಡ್ತಕ್ಕಂಥ ಗಣಪನ ಅಂದರೆ ನಿಮ್ಮ ಮನೆಯ ಆರಾಧ್ಯ ದೇವತೆಯನ್ನು, ನಿಮ್ಮ ಮನೆ ದೇವರನ್ನು ನೀವು ಪ್ರಾರ್ಥನೆ ಮಾಡಿ ನೋಡಿ. ಸಂಕಷ್ಟಗಳ ಕಷ್ಟಗಳನ್ನು ಸುಖವನ್ನು ಸಂತೋಷವಾಗಿರ್ತಕ್ಕಂಥ ಕಾಲವನ್ನು 4 ಜನ ಜೊತೆ ಹಂಚ್ಕೊಳ್ಬೋದು, ಅದು ಯಾವ ತೊಂದರೆ ತಾಪತ್ರೆ ಇರಲ್ಲ. ಆದರೆ ಕಷ್ಟಕ್ಕೆ ಯಾರೂ ಭಾಗಿಯಾಗಲ್ಲ. ಜೊತೆಗೆ ನೀವು ಕಷ್ಟವನ್ನು ಹೇಳ್ಕೊಳ್ಳುವಾಗ ಎಲ್ಲ ಆಡ್ಕೊಳ್ತಾರೆ, ಛೇಡಿಸ್ತಾರೆ, ಇನ್ನೊಂದು ಥರ ಬೇರೆ ಥರ ಮಾತಾಡ್ತಾರೆ. ಆದರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸೋನು ಭಗವಂತ ಒಬ್ಬನೇ. ಆ ಭಗವಂತನ ಹತ್ರ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ. 4 ಗೋಡೆ ಮಧ್ಯದಲ್ಲಿ ಕಣ್ಣೀರು ಹಾಕಿದ್ರೆ ತಪ್ಪಲ್ಲ, ಅದೇ ಹೊರಗಡೆ ನಿಮ್ಮ ಕಣ್ಣೀರು ಹಾಕಿದ್ರೆ ನೋಡಿ ನಗುವಂಥವ್ರು ಸಾಕಷ್ಟು ಜನ ಆಗ್ತಾರೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಭಕ್ತಿಯಿಂದ ನೀವು ಮಾಡ್ತಕ್ಕಂತಹ ಕಾಯಕವೇ ಕೈಲಾಸ ಎಂಬತಕ್ಕಂಥ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಂತಸದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಮಾಡ್ತಕ್ಕಂತಹ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ಕಾಯಕದಲ್ಲಿ ಯಾವುದೇ ತರಹ ಲೋಪ ಬಾರದಂತೆ ನೀವು ಕೆಲಸವನ್ನು ಮಾಡಿ ಖಂಡಿತ ಕಾರ್ಯಸಿದ್ಧಿ ಅನುಭವಿಸ್ತೀರಿ. ಕಾರ್ಯದಲ್ಲಿ ಸಿದ್ಧಿ ಆಗುತ್ತೆ, ಲಾಭ ಬರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ, ಇನ್ನೊಬ್ಬರ ಆರೋಗ್ಯದ ಬಗ್ಗೆನೂ ಚಿಂತಿಸಬೇಕಾಗತ್ತೆ. ಸ್ವಲ್ಪ ನೀವು ಮಾಡ್ತಕ್ಕಂತಹ ಕೈಂಕರ್ಯಗಳನ್ನು ಕೆಲಸಗಳಲ್ಲಿ ಸ್ವಲ್ಪ ಜವಾಬ್ದಾರಿ ಜಾಗರೂಕತೆ ಬೇಕಾಗತ್ತೆ. ಇದಿಷ್ಟನ್ನು ಕ್ರಮವಾಗಿ ಮಾಡ್ಕೊಳ್ಳಿ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ಇವತ್ತು ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ನಿಮಗೆ ಸಂಬಂಧಪಟ್ಟಂಥ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುರುಗಳನ್ನು ನೀವು ಯಾರನ್ನು ಗುರು ಅಂತ ಅಂದ್ಕೊಂಡಿರ್ತೀರೋ ಅವರನ್ನು ಶ್ರದ್ಧೆಯಿಂದ ಮನಸ್ಸಲ್ಲೇ ಆದರೂ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದಾನೆ, ಆದರೆ ಸ್ವಲ್ಪ ಮಟ್ಟಿಗೆ ನಿಷ್ಠುರದ ಹೊರೆಯನ್ನು ಹೊರಬೇಕಾಗತ್ತೆ. ನೀವು ಎಷ್ಟೇ ಸಮಾಧಾನದಲ್ಲಿದ್ದು ನೀವು ಮಾಡದಿರತಕ್ಕಂತಹ ಕೆಲವು ತಪ್ಪು ಒಪ್ಪುಗಳಿಗೂ ಸಹಿತ ಇವತ್ತು ಕೆಲವು ಪನಿಷ್ಮೆಂಟ್ ನೋಡ್ತೀರಿ. ನೀವೆಷ್ಟೇ ಸೌಮ್ಯವಾಗಿದ್ದು ನಾವು ಒಬ್ಬರ ತಂಟೆಗೆ ಹೋಗದಿರ ನಮ್ಮಷ್ಟಕ್ಕೆ ನಾವಿರೋಣಪ್ಪ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರು ನಿಮ್ಮ ಮನಸ್ಸಿನ ಉದ್ವೇಗತನ, ನಿಮ್ಮ ಮಾತಿನ ಮೇಲೆ ನೀವು ಹೊರಡಿಸ್ತಕ್ಕಂತಹ ಒಂದು ನುಡಿಮುತ್ತುಗಳು ಇನ್ನೊಬ್ಬರಿಗೆ ಹರ್ಟ್ ಮಾಡುತ್ತೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ರೀತಿಯಲ್ಲಿ ಇರುತ್ತೆ. ಅದರಿಂದ ನೀವು ಇನ್ನೊಬ್ಬರ ಹತ್ರ ನಿಷ್ಠುರವಾಗೂ ಆಗಬೇಕಾಗತ್ತೆ.
ಕೆಲಸ ಕಾರ್ಯಗಳಲ್ಲೂ ತೊಂದರೆ ತಂದುಕೊಳ್ತೀರಿ. ಜೋಪಾನ, ಏನೇ ಮಾಡಬೇಕಾದ್ರೂ ಸಮಾಧಾನ ರೀತಿಯಲ್ಲಿ ನಡ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ನೋಡಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಇಕ್ಕಟ್ಟಲ್ಲಿದ್ದೀರಿ. ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಕೈ ತೊರೆದು ಇವತ್ತಿನ ದಿವಸ ಏನಾದ್ರು ಒಂದಿಷ್ಟು ದಾನ ಧರ್ಮ ಅಂತ ಮಾಡಿದ್ರೆ ಅದರ ಫಲ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯ ಯಶಸ್ಸು ಬರುತ್ತೆ. ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲಿ ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತೀವಿ ವೀಕ್ಷಕರೇ. ಜೊತೆಗೆ ಗುರುಜಿ ಶನಿವಾರ ಭೇಟಿ ಕೊಡುವಂತ ಕಾರ್ಯಕ್ರಮದ ವಿವರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶನಿವಾರ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. 3ನೇ ಅಡ್ಡರಸ್ತೆ, 3ನೇ ವಿಭಾಗ, 3ನೇ ಹಂತ, ಬಸವೇಶ್ವರ ನಗರ, ಬೆಂಗಳೂರು. ಇಲ್ಲಿ ನಡೆಯುತ್ತೆ ಶ್ರೀ ಮಹಾವರಸಿದ್ಧಿ ವಿನಾಯಕ ದೇವಸ್ಥಾನದ ಟ್ರಸ್ಟ್ನ 25ನೇ ವರ್ಷದ ವಾರ್ಷಿಕ ಮಹೋತ್ಸವ ಅಂದ್ರೆ ರಜತ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಗುರುಜಿ ಬೆಳಿಗ್ಗೆ 10 ಗಂಟೆಯ ನಂತರ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ. ಗುರುಜಿಯವರ ಉಪಸ್ಥಿತಿಯಲ್ಲಿ ಅವರ ಸಮ್ಮುಖದಲ್ಲಿ ರುದ್ರಹೋಮ ನಡೆಯುತ್ತೆ, ಮೃತ್ಯುಂಜಯ ಹೋಮ ನಡೆಯುತ್ತೆ, ಗಣಹೋಮ ನಡೆಯುತ್ತೆ, ಸುಬ್ರಹ್ಮಣ್ಯ ಹೋಮ ಮತ್ತು ನವಗ್ರಹ ಹೋಮ ನಡೆಯುತ್ತೆ. ಇವೆಲ್ಲ ಆದ ನಂತರ ಗುರುಜಿಯವರಿಂದ ಪೂರ್ಣಾಹುತಿ ಸಮರ್ಪಣೆ ಕೂಡ ಆಗುತ್ತೆ. ವೀಕ್ಷಕರೇ, ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಹಲೋ, ನಮಸ್ತೆ. ಹಲೋ ವೀಕ್ಷಕರೇ, ಕಾಲ್ ಮಾಡಬೇಕಾದ್ರೆ ಗುರುಜಿ ಹತ್ರ ನೀವು ಮಾತನಾಡಬೇಕು ಅಂತ ಅಂದ್ಕೊಂಡಿದೆ. ಅದರಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅವ್ರು ಮಾತ್ರ ಕರೆ ಮಾಡಬೇಕು. ಜೊತೆಗೆ ಕರೆ ಮಾಡುವಂತ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳ್ತಾ ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ತಮ್ಮ ಹೆಸರು? ನನ್ನ ಹೆಸರು ಸುಗುಣ ಅಂತ. ಸುಗುಣ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮಾತಾಡ್ತೀನಿ. ಸರಿ ಸುಗುಣ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಸುಗುಣ ಅಂತ ಗುರುಜಿ. ಹೇಳಮ್ಮ. ನನ್ನ ಮಗುದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗುರುಜಿ. ಏನಾಯ್ತಮ್ಮ? ಮಗುಗೆ 2.5 ವರ್ಷ ಈಗ. ಮಗುಗೆ ಕಿವಿ ಕೇಳಿಸ್ತಾ ಇಲ್ಲ, ಹಾಗಾಗಿ ಮಾತು ಬರ್ತಾ ಇಲ್ಲ. ಅದಕ್ಕೆ ಏನಾದ್ರೂ ಪರಿಹಾರ ಏನಾದ್ರೂ ಇದೆಯಾ ಗುರುಜಿ? ಮದ್ವೆ ಆದಾಗಿಂದ ತುಂಬಾನೇ ತೊಂದರೆ ಅನುಭವಿಸ್ತಾ ಇದ್ದೀನಿ. ಈಗ ಮಗು ವಿಷಯದಲ್ಲೂ ಈ ರೀತಿ ಆಗಿದೆ ಅಂತ ತುಂಬಾ ಬೇಜಾರಾಗ್ತಿದೆ. ಇಲ್ಲಮ್ಮ, ಧೈರ್ಯ ತನ್ಕೋ, ಏನೂ ಆಗುದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ನುರಿತ ವೈದ್ಯರಿದ್ದಾರೆ. ಒಂದ್ಸತಿ ನೀವು ವೈದ್ಯರನ್ನ ಸಲಹೆ ತೆಗೆದುಕೊಳ್ಬೇಕಾಗತ್ತೆ ಈ ವಿಚಾರದಲ್ಲಿ. ಯಾಕೆಂದ್ರೆ ಇದು ಚಿಕ್ಕ ಮಗು, ಸಣ್ಣದು. ಜೊತೆಗೆ ಅದಕ್ಕೆ ಯಾವ ಔಷಧಿ ಕ್ರಮಗಳನ್ನು ಮಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದನೇ ಮಾಡಬೇಕಾಗತ್ತೆ. ಜೊತೆಗೆ ಈಗ ಇದು ಮಗುಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತಕ್ಕಂಥದನ್ನ ಯಾವಾಗ ನೀವು ಕಂಡುಕೊಂಡ್ರಿ? 1 ವರ್ಷ 1 ತಿಂಗಳಲ್ಲಿ. ಅದು ನಿಮ್ಮ ಕಡೆ ಸ್ಪಂದಿಸದಿರ ಇದ್ದಾಗ ನಿಮಗೆ ಗೊತ್ತಾಯ್ತು? ಆದ್ರೂ ನೀವು ಮಗುವಿನ ಕಣ್ಣಿನ ರೇಖೆ ಏನಾದ್ರು ಫೋಟೋ ಕಳಿಸಿದ್ರೆ ಚೆನ್ನಾಗಿತ್ತಲ್ವಮ್ಮ? ಒಂದ್ಸತಿ ಫೋಟೋ ಕಳ್ಸಮ್ಮ. ಕಳ್ಸ್ಕೊಡು ತಾಯಿ, ಕಳ್ಸ್ಕೊಡು, ನಾನು ನೋಡ್ತೇನೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ವೈದ್ಯರ ಸಲಹೆ ತೆಗೆದುಕೋ. ಖಂಡಿತ ಇದಕ್ಕೆ ಈಗೆಲ್ಲ ಬಹಳಷ್ಟು ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಜೊತೆಗೆ ಅಂತರ ಏನಾದ್ರು ಸನ್ನಿವೇಶ ಇದ್ರೆ ಅದು ಹುಟ್ಟಿನಿಂದ ಒಳಗಡೆ ನರದಲ್ಲೇ ಆತರ ಸಮಸ್ಯೆ ಆದ್ರೂ ಸಹಿತ ಅದಕ್ಕೆ ಒಂದಿಷ್ಟು ಪರಿಹಾರಗಳಂತ ಖಂಡಿತ ಇದೆ, ಇಲ್ದಿರಂತೂ ಇಲ್ಲ. ಆದ್ರೆ ಸ್ವಲ್ಪ ನಿಧಾನ. ಆಯುರ್ವೇದದ್ದು ಯಾವ್ದು ಚಿಕಿತ್ಸೆ ಇರೋದಿಲ್ವಾ ಗುರುಜಿ? ಅಮ್ಮ, ಆಯುರ್ವೇದ ಚಿಕಿತ್ಸೆ ನೀವು ಮಾಡಬೇಕಾದ್ರೂ ಸಹಿತ ಮಗು ಸ್ವಲ್ಪ ಬೆಳವಣಿಗೆ ಬೇಕಾಗತ್ತೆ. ಆದ್ರೂ ಈ ಪಂಚಕರ್ಮ ವಿದ್ಯೆನಲ್ಲಿ ಸಾಕಷ್ಟು ವಿಧಿವಿಧಾನಗಳಿದೆ. ಒಳ್ಳೆ ಆಯುರ್ವೇದಿಕ್ ಪಂಡಿತರನ್ನ, ಇದಕ್ಕೆ ಸಾಕಷ್ಟು ಔಷಧಿಗಳಿದೆ ಮತ್ತು ಕೇರಳದಲ್ಲಿ ಇದಕ್ಕೆ ಸರಿಯಾದಂತ ಒಳ್ಳೆ ಔಷಧಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಇಂಥ ಸಣ್ಣ ಮಕ್ಕಳಿಗೆ ಅವರು ಒಳ್ಳೆ ಔಷಧಿ ಕ್ರಮವನ್ನು ಕೊಡ್ತಿದ್ದಾರೆ. ನೀನ್ ಯಾವುದಕ್ಕೂ ನಿನ್ನ ಮಗುವಿನ ಕಣ್ಣಿನ ರೇಖೆಯನ್ನು ಕಳಿಸ್ಕೊಟ್ರೆ ಅದು ಯಾವ ಪ್ರಮಾಣದಲ್ಲಿದೆ, ಏನ್ ಸಮಸ್ಯೆ ಇದೆ ಅನ್ನೋದನ್ನ ಸ್ವಲ್ಪ ಗ್ರಹಿಸಿ ಅದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತಹ ವೈದ್ಯರ ಸಲಹೆಯನ್ನು ನಾನು ಕೊಡಿಸ್ಲಿಕ್ಕೆ ಹೇಳ್ತೇನೆ ತಾಯಿ. ಸರಿ, ಆರ್ಥಿಕ ಪರಿಸ್ಥಿತಿನೂ ಸ್ವಲ್ಪ ತುಂಬಾ ಕೆಟ್ಟದಾಗೆ ಇದೆ ಗುರುಜಿ. ನಮ್ಗೆ ದುಡ್ಡು ನಿಲ್ತಾ ಇಲ್ಲ. ಇಲ್ಲ ತಾಯಿ, ನಿನ್ನ ಸ್ವರತರಂಗದಲ್ಲಿ ಪ್ರಸ್ತುತ ನೀನು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಇದಿಷ್ಟಿಗೆ ನಿಲ್ಲುವಂಥದ್ದಲ್ಲ. ಇನ್ನೂ ಒಂದು 9 ತಿಂಗಳು, ಮುಂದಿನ 9 ತಿಂಗಳು ಇನ್ನಷ್ಟು ಉಲ್ಬಣ ಆಗತ್ತೆ, ಇನ್ನಷ್ಟು ಜಾಸ್ತಿ ಆಗತ್ತೆ. ಸ್ವಲ್ಪ ಧೈರ್ಯ ತಂದ್ಕೊಳ್ಬೇಕು. ನೋಡಿ, ಈಗ ಹೇಳ್ತಾ ಇದ್ದೇನೆ, ನಿನ್ನ ಗ್ರಹಗತಿಗಳು ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗ್ರಹಗತಿಗಳಿಗೆ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ನಿನ್ನ ಮದುವೆಯಾದ 6 ತಿಂಗಳಿಗೆ ಶುರುವಾದ ಸಮಸ್ಯೆ, ನಿನ್ನ ಮದುವೆಯಾದಂತ 6 ತಿಂಗಳಿಗೆ ನಿನಗೆ ಶುರುವಾದಂತ ಸಮಸ್ಯೆ ಇಲ್ಲಿವರೆಗೂ ನಿಂತಿಲ್ಲ. ಮುಂದೇನೂ ಇನ್ನೂ 9 ತಿಂಗಳು ಈ ಸಮಸ್ಯೆಗಳು ಹೀಗೆ ಇರುತ್ತೆ. ಯಾವಾಗ ನಗನಾಗ್ತಾ ಇರ್ತಿರೋ, ಯಾವಾಗ ಮುಖ ಸಪ್ಪು ಮಾಡ್ಕೊಳ್ತಿರೋ, ಯಾವಾಗ ಕಣ್ಣ ನೀರು ಹಾಕ್ತಿಯೋ ನೀನು ಅದೇ ಗೊತ್ತಾಗೋದಿಲ್ಲ. ಒಟ್ಟು ದಿನದ 24 ಗಂಟೆ ಕಳೆಯೋದೇ ಒಂದು ದೊಡ್ಡ ಪ್ರಯಾಸ ಆಗ್ತಾ ಇದೆ ನಿನಗೆ. ಸ್ವಲ್ಪ ಧೈರ್ಯ ತನ್ಕೊಮ್ಮ, ಏನೂ ಆಗೋದಿಲ್ಲ. ನೋಡಮ್ಮ, ನಮ್ಮ ಸಮಯ ಸರಿ ಇಲ್ಲ ಅಂದಾಗ ನಾವು ಅದನ್ನ ಒಂದ್ಸತಿ ಮನ್ಸಲ್ಲಿ ಗಟ್ಟಿ ಮಾಡ್ಕೋಬಹುದು. ಯಾಕೆಂದ್ರೆ ನಮ್ಮ ಟೈಮೇ ಸರಿ ಇಲ್ಲ ಅಂದಾಗ ನಾನು ಮಾಡ್ತಕ್ಕಂಥ ಏನೇ ಒಳ್ಳೇದು ಮಾಡಿರೋದು ಕೆಟ್ಟದಾಗೆ ಮಾರ್ಪಡುತ್ತೆ ಅನ್ನೋದನ್ನ ನೀನು ಮನಸ್ಸಲ್ಲಿ ದೃಢವಾದಂಥ ರೀತಿಯಲ್ಲಿ ಇಟ್ಕೋ. ಹಾಗೆ ಯಾರೊಬ್ಬರ ಮಾತುಗೂ ನೀನು ಹಿಂದಲೇ ಸ್ಪಂದಿಸಬೇಕು. ಏನಾಗುತ್ತೆ ಪರಿಸ್ಥಿತಿ, ನೀನು ಏನೋ ಆಲೋಚನೆ ಮಾಡ್ತಿರ್ತೀಯ, ನಿಮ್ಮನೆಯವ್ರು ಯಾರೋ ಏನೋ ಕೂಗ್ತಾರೆ, ಕೂಗಿದಾಗ ನೀನು ಸ್ಪಂದಿಸಿಲ್ಲ ಅಂದರೆ ಅದೇ ಒಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಬಿಡುತ್ತೆ.
ಇಲ್ಲಿ ನಡೀತಾ ಇರೋದು ಹಾಗೇನೇ ಇದೆ. ಅಂದರೆ ಮುಂದೆ ಏನಾಗುತ್ತೋ, ಯಾವಾಗ ಯಾರು ಕೂಗ್ತಾರೋ, ಏನು ಮಾತಾಡಬೇಕು, ಆ ಮಾತಿಗೆ ಏನು ಉತ್ತರ ಕೊಡಬೇಕು ಅನ್ನೋದರ ಅರಿವು ನಿನಗೆ ಇಲ್ಲದಂತ ಹೋಗ್ತಾ ಇದೆ. ಹಾಗಾಗಿ ಸಮಸ್ಯೆಗಳಲ್ಲಿ ಸಿಲುಕ್ತಾ ಇದೆಯಾ ನೀನು. ಈ 9 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾಯಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧೈರ್ಯ ತನ್ಕೋ, ಒಳ್ಳೇದಾಗ್ಲಿ ಮಗು. ಧನ್ಯವಾದ ಸುಗುಣ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶ್ರೀಧರ್. ಶ್ರೀಧರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಗಳೂರಿಂದ. ಮಂಗಳೂರು. ಹೌದು. ಸರಿ, ಗುರುಜಿ ಇದ್ರೆ ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ, ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಳಪ್ಪ. ನನಗೆ ಆಕ್ಸಿಡೆಂಟ್ ಆಗಿ 3 ವರ್ಷ ಆಯ್ತು. ಹಾ. ಕೈ ಸರಿಯಾಗಿಲ್ಲ. ಧೈರ್ಯ ತಂದ್ಕೊಳ್ಳಿ, ಒಳ್ಳೇದಾಗತ್ತೆ. 3 ಕೈ ಬಲ ಇಲ್ಲ, ಬಲ ಕೈ. ಬಲಗೈಯಲ್ಲಿ ಬಲ ಇಲ್ಲ. ಹಾ. ಹೌದು. ಆಕ್ಸಿಡೆಂಟ್ ಆದ್ಮೇಲೆ ಈ ತರ ಆಯ್ತಾ? ಹೌದು, ಆದ್ಮೇಲೆ ಈ ತರ ಆಯ್ತು. ಹೌದು. ತಮ್ಮ ಪೂರ್ತಿ ಹೆಸರು, ನಿಮ್ಮ ಮನೆ ದೇವರ ಹೆಸರನ್ನ ಒಂಚೂರು ಸ್ಪಷ್ಟವಾಗಿ ಹೇಳಿ. ನನ್ನ ಶ್ರೀಧರ್ ಬಂಗಾರ ಅಂತ. ಹಾ. ನಿಮ್ಮ ಮನೆ ದೇವರ ಹೆಸರು? ಮನೆ ದೇವರ ಆದಿನಾಥೇಶ್ವರ. ಆದಿನಾಥೇಶ್ವರ. ಹೌದು. ಮಂಗಳೂರಲ್ಲಿ ಎಲ್ಲಿರ್ತೀರಿ ತಾವು? ಬಜ್ಪೆ ಹತ್ರ ಇರ್ತೀರಿ. ಮೊನ್ನೆ ಅಷ್ಟೇ ನಾವು ಮಂಗಳೂರಿಗೆ ಬಂದಿದ್ದೆ. ನಾನು ಬಂದೋಗಿದ್ದು ಗೊತ್ತಾಯ್ತಾ ನಿಮಗೆ? ಗುರುಜಿ ಒಂದು ನಾನು ಅವರ ಅಕ್ಕ. ಹಾ, ಹೇಳಮ್ಮ. ಮೊನ್ನೆ ಮಂಗಳೂರಿಗೆ ಬಂದಿದೆ, ಸಿಗ್ಲಿಲ್ಲ ಮಾತಾಡ್ಲಿಕ್ಕೆ. ಆದ್ರೆ ಆಶೀರ್ವಾದ ಸಿಕ್ಕಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ 3 ವರ್ಷ ಗುರುಜಿ. ಅಮ್ಮ, ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಅಮ್ಮ. ನಿಮ್ಮ ಸ್ವರ ತರಂಗ ಸ್ಪಷ್ಟತೆ ಬರ್ತಾ ಇಲ್ಲ. 3 ವರ್ಷ ಗುರುಜಿ ಆಕ್ಸಿಡೆಂಟ್ ಆಗಿ. ಹಾ. 9 ಇದ್ದ ಗುರುಜಿ ಅವರು. ಮತ್ತೆ ಎಲ್ಲ ಟ್ರೀಟ್ಮೆಂಟ್ ಆಗಿದೆ ಗುರುಜಿ. ಕೈ ಈಗ ಇನ್ನು ಏನು ಇಲ್ಲ. ಕೈ ಸ್ವಾಧೀನ ಇಲ್ವಾ? ಕೈ ಅಂದ್ರೆ ಎಲ್ಲ ಆಪರೇಷನ್ ಆಗಿದೆ ಗುರುಜಿ ಕೈಗೆ. ಅಲ್ಲಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಕೈ ಹಿಂಗೆ ಎತ್ತಕ್ಕೆ ಆಗ್ತಾ ಇದೆಯೋ ಇಲ್ಲೋ? ಬಲಗಡೆ ಕೈ ಎತ್ತಕ್ ಆಗುತ್ತಾ ಇದೆಯೋ? ಬಲಗೈ ಫುಲ್ ಬೆರಳು ಮಾತ್ರ ಮೂವ್ ಆಗ್ತದೆ ಗುರುಜಿ, ಎತ್ತಲಿಕ್ಕೆಲ್ಲ ಎತ್ತಲಿಕ್ಕೆ ಆಗಲ್ಲ. ಮುಂದೆ ಇರ್ತಕ್ಕಂಥ ಬೆರಳುಗಳು ಈ ತರ ಆಪರೇಟ್ ಆಗತ್ತಾ? ಹಿಂಗೋ ಮಾಡ್ಬೋದಾ? ಗುರುಜಿ ಆ ಬೆರಳಿಂದ ಸಹಾಯದಿಂದ ಒಂದು ಸ್ಪೂನ್ ಹಿಡ್ಕೊಳ್ಬೋದಾ? ಸ್ಪೂನ್ ಹಿಡ್ಕೊಂಡು ಊಟ ಮಾಡೋಷ್ಟಾಗತ್ತಾ? ಇಲ್ಲ ಗಂಟೆ ಮೇಲೆ ಹೋಗುದಿಲ್ಲ ಗುರುಜಿ. ಹಾ. ನೀವೊಂದು ಕೆಲಸ ಮಾಡಿ, ಸಾಧ್ಯವಾದಷ್ಟು ಇದಕ್ಕೆ ಮೊದಲು ಬೇಕಾದ್ದು ಫಿಸಿಯೋಥೆರಪಿ ಮಾಡಿಸಿ. ಫಿಸಿಯೋಥೆರಪಿ ಅಂತ ಹೇಳ್ತಾರಲ್ಲಮ್ಮ, ವ್ಯಾಯಾಮ ಮಾಡಿಸ್ತಕ್ಕಂಥದ್ದು. ಸ್ವಲ್ಪ ಯಾರಾದ್ರೂ ಸರಿಯಾದಂತಹ ಅವ್ರ ಹತ್ರ ವ್ಯಾಯಾಮ ಮಾಡಿಸ್ಬೇಕು. ಇನ್ನೊಂದು, ಯಾವುದೇ ಕಾರಣಕ್ಕೂ ಇವರ ಕೈ ಹೀಗೆ ಸ್ಟ್ರೈಟ್ ಆಗಿ ಇಡೋದನ್ನ ಬಿಡಬೇಡಿ. ಆದಷ್ಟು ಅವ್ರಿಗೂ ಹೇಳ್ತಾ ಇರ್ಬೇಕು, ಎಡಗೈ ಸಹಾಯದಿಂದ ಅವರ ಎಡಗೈಯಿಂದ ಬಲಗೈನ ಈ ತರ ಹಿಡಿದು ಆದಷ್ಟು ಮೇಲೆ ಎತ್ತಬೇಕು ಕೈನ. ಅವರು ಮನೆಯಲ್ಲಿ ಮಲಗಿರುವಾಗ್ಲಾದ್ರೂ ಸಹಿತ, ಕೂತ್ಕೊಂಡಿರುವಾಗ ಸಹಿತ, ಯಾವುದೇ ಕೆಲಸ ಮಾಡುವಾಗ ಕೈ ಫಿಂಗರ್ಸ್ ಅನ್ನ ಈ ತರ ಆಪರೇಟ್ ಮಾಡ್ತಾ ಇರಬೇಕು. ಯಾವುದೇ ಕಾರಣ ಇಂತರ ಪರಿಸ್ಥಿತಿಯಲ್ಲಿ ಯಾರೇ ಒಬ್ಬರಾದ್ರೂ ಸಹಿತ ನೀವು ಇಟ್ಟಂತೆ ನೇರವಾಗಿ ಇಟ್ಬಿಟ್ರೆ ಅಲ್ಲಿ ಕೈ ಸೇದ್ಕೊಂಡಂಗಾಗತ್ತೆ. ಒಳ್ಳೆ ಮೂಳೆಗಳು ಕೆಲಸ ಮಾಡೋದಿಲ್ಲ. ಮುಂದಕ್ಕೆ ಅದನ್ನ ಬಗ್ಸೋದು ತುಂಬಾ ಕಷ್ಟ ಆಗತ್ತೆ ಗುರುಜಿ. ಮುಂದೆ ಅದು ಸರಿ ಹೋಗುತ್ತಾ ಗುರುಜಿ? ಖಂಡಿತ ಸರಿ ಹೋಗುತ್ತೆ ತಾಯಿ. ಆತನ ಸರಿ ಹೋಗ್ಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಆಯುರ್ವೇದಿಕ್ ಅಲ್ಲಿ ಸಾಕಷ್ಟು ಆಯಿಲ್ಗಳಿದೆ ಅಮ್ಮ. ಈಗ ಒಳ್ಳೆ ಆಯಿಲ್ ಸಿಗುತ್ತೆ. ಅದನ್ನ ತಂದು ನೀವೇ ಮಸಾಜ್ ಮಾಡಬೇಕು ಮನೆಯಲ್ಲಿ. ಆಯ್ತು ಗುರುಜಿ. ಸ್ವಲ್ಪ ಆತನ ಮುಂಚೆ ರೆಡಿ ಮಾಡಬಹುದು, ತೊಂದರೆ ಏನಿಲ್ಲ. ಗುರುಜಿ ನಿಮ್ದು ಒಳ್ಳೇದಾಗ್ಲಿ ತಾಯಿ, ಚೆನ್ನಾಗಿರಿ ಅಮ್ಮ, ಒಳ್ಳೇದಾಗ್ಲಿಮ್ಮ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಶೇಖರ್ ಅಂತ. ಮತ್ತೊಮ್ಮೆ ಹೇಳಿ. ನನ್ನ ಹೆಸರು ಶೇಖರ್ ಅಂತ, ವೈಟ್ಫೀಲ್ಡ್ ಕರೆ ಮಾಡ್ತಾ ಇದ್ದೀನಿ. ಸರಿ ಶೇಖರ್ ಅವರೇ, ಗುರುಜಿ ಇದ್ರೆ ಮಾತನಾಡಿ. ಹಲೋ ಗುರುಜಿ ಅವರ. ಹಲೋ, ನಮಸ್ಕಾರ ಗುರುಜಿ ಅವರ. ನಮಸ್ಕಾರಪ್ಪ, ಹೇಳಿ. ನನ್ನ ಹೆಸರು ಶೇಖರ್ ಅಂತ. ನನಗೆ 3 ತಿಂಗಳಿಂದ ಅನಾರೋಗ್ಯ ಗುರುಜಿ, ಮೈಗೂ ಹುಷಾರಿಲ್ಲ, ತೊಂದರೆಗಳು. ಅದೇ ನನ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಹೊಸ ಮನೆ ಬೇರೆ ಕಟ್ತೆ ನಾನು, 3 ತಿಂಗಳಾಯ್ತು. ನನ್ಗೆ ಮನೆಗೆ ಹೋದ್ರೆ ಆಗ್ತಾ ಇಲ್ಲ ಗುರುಜಿ ಅವರ. ನೋಡಿ ಸುರೇಶ್ ಅವರೇ, ನಿಮ್ಮ ಸ್ವರತರಂಗ ಪ್ರಕಾರ ಇದು 3 ತಿಂಗಳ ಕತೆ ಅಲ್ಲ, ಕಳೆದ 5 ತಿಂಗಳಿಂದಲೂ ಈ ಸಮಸ್ಯೆಯಲ್ಲಿ ಇದ್ದೀರ ನೀವು. ಓಕೆ ಗುರುಜಿ ಅವರ. ಇದು ಯಾವುದೇ ತರಹ ನಿಮ್ಮ ಗ್ರಹಗತಿಗಳಿಂದ ಆದಂತದ್ದಲ್ಲ. ಬಹುಶಃ ಎಲ್ಲೋ ನೀವೊಂದು ದಾಟಿದ್ದೀರಿ. ಯಾರೋ ಮಾಡಿ ಹಾಕಿರ್ತಕ್ಕಂತಹ ಕೆಲವು ತಂತ್ರಗಳನ್ನ ಮಾಡಿ ಹಾಕಿರ್ತಾರೆ. ಅವರ ರಕ್ಷಣೆಗಾಗಿ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ದಾಟ್ಕೊಳ್ಳಿಕ್ಕೆ ಇನ್ನೊಬ್ಬರಿಗೆ ಅವರು ಆಲೋಚನೆ ಮಾಡೋದಿಲ್ಲ. ಅಂತಹವ್ರು ಎಲ್ಲೋ ರಸ್ತೆಗಳಲ್ಲಿ ತಂದು ಏನೋ ಹಾಕಿರ್ತಾರೆ. ಅಂತಹದ್ದನ್ನ ನೀವು ದಾಟಿರ್ಬೇಕಷ್ಟೇನೆ. ಬಿಟ್ರೆ ನಿಮ್ಮ ಗ್ರಹಗತಿಗಳಲ್ಲಿ ಖಂಡಿತ ಚೆನ್ನಾಗಿದೆ. ಈಗ ನಕ್ಷತ್ರ ಫಲ ಚೆನ್ನಾಗಿದೆ. ನಿಮ್ಮ ಯಾವುದೇ ತರ ಬೇರೆ ಸಮಸ್ಯೆಗಳು ಯಾವುದಕ್ಕೂ ತೊಂದರೆ ಅಲ್ಲ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆಗಲಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗ್ಲಿ ಯಾವುದ್ರಲ್ಲೂ ಸೋಲಿಲ್ಲ.
ಇವತ್ತಿಗೂ ನೀವು ಮಾಡಿದಷ್ಟು ಕೆಲಸ ಇದೆ, ಮಾಡಿದಷ್ಟು ವ್ಯವಹಾರಗಳು ನಡೀತಾ ಇದೆ. ಹೌದು ಆದ್ರೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಬರೀ ಆರೋಗ್ಯದ ಮೇಲೆ ನಿಮ್ಮ ಮನಸ್ಥಿತಿ ನೆಮ್ಮದಿ ಇಲ್ದಿರತಕ್ಕಂಥದ್ದು ಹೌದು ಗುರುಜಿ ಅವರ. ಅಲ್ವಾ? ಅದಕ್ಕೋಸ್ಕರ ಫಸ್ಟ್ ಆಗಿರ್ತಕ್ಕಂಥದ್ದನ್ನ ಈ ದಾಟಿರ್ತಕ್ಕಂಥ ದಾಟಿ ತೆಗೆಯುವಂತಹ ಕೆಲವು ಸ್ಥಳಗಳಿದೆ. ಅಂತಹ ಸ್ಥಳಗಳಲ್ಲಿ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಒಮ್ಮೆ ದರ್ಶನ ಮಾಡ್ಕೊಂಬನಿ. ಸಾಧ್ಯವಾದರೆ ಒಮ್ಮೆ ಸಮುದ್ರ ಸ್ನಾನ ಮಾಡಿ. ಯಾರಿಗೇ ದಾಟಿರ್ಲಿ, ಏನೇ ಸಮಸ್ಯೆಗಳಿರ್ಲಿ, ಗ್ರಹಸ್ಥಿತಿಗಳಲ್ಲಿ ಅಂದ್ರೆ ತಂತ್ರಸಾರಗಳಲ್ಲಿ ಆಗ್ತಕ್ಕಂಥ ತಂತ್ರ ಭಾಗದಿಂದ ಆಗುವಂತ ತೊಂದರೆಗಳನ್ನ ಬಗೆಹರಿಸ್ಕೊಳ್ಬೇಕಾದ್ರೆ ಒಂದು ಸಮುದ್ರ ಸ್ನಾನ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಒಮ್ಮೆ ಸಾಧ್ಯವಾದರೆ ನೀವು ನಿಮ್ಮ ಪರಿವಾರ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬನ್ನಿ. ಸಮುದ್ರ ನಿಮಗೆ ಯಾವ ತರದ್ದು ಏನು ತೊಂದರೆ ಇಲ್ಲ ಗುರುಜಿ ಅವರ. ಅದು ಬಿಟ್ರೆ ನಿಮ್ಮ ಸ್ವರತರಂಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆ ಯಶಸ್ಸಿದೆ. ಕಟ್ಟಿರೋ ಮನೇಲೆ ಇರ್ಬೋದಾ ಗುರುಜಿ ಅವರೇ? ಹಾಗಾದ್ರೆ ನೀವು ಶ್ರಮ ಬಿದ್ದು ಕಟ್ಟಿರ್ತಕ್ಕಂಥ ವಾಸ್ತುಗೃಹದಲ್ಲೇ ನೀವು ಇರಬೇಕು. ಅದು ಬಿಟ್ಟು ನೀವು ಆ ಮನೆಯನ್ನ ನಿಮ್ಮ ಮನಸ್ಸಲ್ಲಿ ತಂದ್ಕೊಳ್ಬಾರ್ದು. ಅಯ್ಯೋ ನಾನು ಈ ಮನೆಗೆ ಹೋದ್ರೆ ತೊಂದರೆ ಆಗುತ್ತೇನೋ, ಈ ಮನೆಗೆ ಹೋಗಿದ್ದೇ ಸಮಸ್ಯೆನೇನೋ. ಬೇರೆಯವರೆಲ್ಲ ಬೇಡ ಮನೆ ವಾಸ್ತು ಸರಿ ಇಲ್ಲ ಆ ತರ ಹೇಳ್ತಾ ಇದಾರ. ಕಟ್ಟುವಷ್ಟು ದಿವಸ ಇಲ್ದಂತ ವಾಸ್ತು ಈಗ ವಾಸ್ತು ಬರುತ್ತಾ? ಹೌದು ಗುರುಜಿ ಅವರ. ನೋಡಿ, ಒಂದೊಂದು ಇಟ್ಟಿಗೆ ಒಂದು ಬಾಣ್ಲಿ ಮರಳನ್ನ ಅಲ್ಲಿ ತಂದು ಹಾಕಬೇಕಾದ್ರೆ ಅದರದೇ ಆದಂತ ಕಷ್ಟ ಇದೆ. ಅಷ್ಟು ಕಷ್ಟಪಟ್ಟು ಕಟ್ಟಿ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದೀನಿ ಗುರುಜಿ ಅವರ. ಯಾರು ಸಪೋರ್ಟ್ ಇಲ್ದಿರ ನಾನು ಮನೆ ಕಟ್ಟಿದ್ದೀನಿ. ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀರಿ, ಯಾರ ಮಾತು ಇಲ್ಲಿ ಕೇಳ್ಬಿಡಿ. ಯಾವ ವಾಸ್ತು ಬಗ್ಗೆ ಅಂತ ಹೇಳಿದ್ರೆ ನೀವು ಅದನ್ನ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ನೆಮ್ಮದಿಯಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ನೀವು ಅದೇ ಮನೆಯಲ್ಲೇ ವಾಸ ಮಾಡಿ. ನಿಮ್ಗೆ ಅಷ್ಟಕ್ಕೂ ನಿಮ್ಮ ಮನಸ್ಸು ಸಮಾಧಾನಕ್ಕೆ ನೀವು ಅಲ್ಲಿಗೆ ಹೋಗೋದಕ್ಕೆ ಮುಂಚಿತವಾಗಿ ಇನ್ನೊಂದು ಸರ್ತಿ ಯಾರಾದ್ರೂ ಸರಿಯಾದಂತಹ ಋತ್ವಿಜರನ್ನ ಮನೆಗೆ ಕರೆದು ಒಂದು ಗಣಹೋಮ ಮಾಡಿಸ್ಕೊಳ್ಳಿ. ಸರಿ ಗುರುಜಿ ಅವರೇ. ಒಂದು ಗಣಹೋಮ, ಒಂದು ವಾಸ್ತು ಹೋಮ ಮಾಡಿಕೊಂಡು ಧೈರ್ಯವಾಗಿ ನೀವು ಮನೆಗೆ ಹೊರಡಿ. ಮನೆಗೆ ಹೊರಡಕ್ಕೆ ಮುನ್ನ ಸಾಧ್ಯವಾದ್ರೆ ಒಂದು ಸಮುದ್ರ ಸ್ನಾನ ಮಾಡಿಕೊಂಡು ನಂತರ ಮನೆಗೆ ಹೊರಡಿ. ಒಳ್ಳೇದಾಗ್ಲಿ. ಧನ್ಯವಾದ ಶೇಖರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ಗುರುಜಲ್ಲಿ ಮಾತಾಡ್ಬೇಕಿತ್ತು ಸ್ವಲ್ಪ. ಸರಿಮಾ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾಗಮ್ಮ ಅಂತಮ್ಮ. ನಾಗಮ್ಮ ಅವ್ರ ಎಲ್ಲಿಂದ ಕರೆ ಮಾಡಿದೀರಾ? ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು. ಮಾನ್ವಿ ತಾಲೂಕಿಂದ. ಗುರುಜಿ ಇದ್ರೆ ಮಾತನಾಡಿಮ್ಮ. ಫೋನ್ ಮೇಡಮ್. ಹಲೋ. ಹಲೋ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ದು ತುಂಬಾ ಕಷ್ಟ ಗುರುಜಿ. ಏನ್ ಮಾಡೋದು, ಯಾರದು ನೆಮ್ಮದಿಲ್ಲ ನಮ್ಗ. ಜನದ್ದು ನೆಮ್ಮದಿಲ್ಲ, ಮನೇಲಿ ನೆಮ್ಮದಿಲ್ಲ. ತುಂಬಾ ಕಷ್ಟ ಆಗ್ಯದ ಗುರುಜಿ. ಏನಂತ ಪರಿಹಾರ ಸಿಗವಲ್ ನಮ್ಗ. ನಿಮ್ಮ ಹೆಸರೇನು? ನಾಗಮ್ಮ ಗುರುಜಿ. ನಾಗಮ್ಮ. ಏನ್ ಮಾಡ್ತಾರೆ ಮನೆಯವರು? ಗಾರೆ ಕೆಲಸ ಮಾಡ್ತೀವಿ ಗುರುಜಿ. ಗಾರೆ ಕೆಲಸ ಮಾಡ್ತಾರೆ. ತುಂಬಾ ಕಷ್ಟ. ಜನದ್ದು ಹಂಗೈತೆ, ಮನೇಲಿನೂ ಹಂಗೈತೆ. ಏನ್ ಮಾಡೋದು ಗೊತ್ತಾಗವಲ್ದು. ಇಲ್ಲಮ್ಮ, ಒಳ್ಳೇದಾಗತ್ತೆ. ಮಕ್ಕಳು ಎಷ್ಟು ಜನ ತಾಯಿ? ಇಬ್ರು ಗುರುಜಿ. ಒಬ್ಬ ಹೆಣ್ಮಗಳು, ಒಂದ್ ಗಂಡ್ ಮಗ. ಏನ್ ಮಾಡ್ತಾ ಇದಾರೆ? ಓದಿಸ್ತಾ ಇದ್ದೀರಾ? ಓದ್ಸಕತ್ತೀವಿ ಗುರುಜಿ. ಸಾಲ ಸಮದ ಮಾಡಿ ತುಂಬಾ ಇದೈತಿ. ಏನ್ ಮಾಡಿ ಅಮ್ಮ, ಸಾಲ 100 ಇರ್ಲಿ, ಮಕ್ಕಳ ವಿದ್ಯಾಭ್ಯಾಸ ಕೊಡಿ ಸಾಧ್ಯವಾದಷ್ಟು. ಇವಾಗ ಅವಳು ವಯಸ್ಸಕ್ ಬಂದವ ಗುರುಜಿ. ಆಗ್ಲಿ, ಯಾಕೆ ಓದಿಸಬಾರ್ದು? ಜನ ಕೆಟ್ಟದಾಗಿ ಮಾತಾಡ್ತಾರಲ್ಲ ಗುರುಜಿ, ಅದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟದ ನನಗೆ. ಅದಕ್ಕೆ ಬೇಡ ತಾಯಿ, ನಿನ್ನ ಮನ್ಸಲ್ಲಿ ಅದನ್ನೆಲ್ಲ ಇಟ್ಕೊಂಡಿದ್ದೆ. ಫಸ್ಟ್ ಅವಳನ್ನ ವಿದ್ಯಾವಂತಳನ್ನಾಗಿ ಮಾಡು. ನೋಡಮ್ಮ, ವಯಸ್ಸಿಗೆ ಬಂದು ಅಂತ ಹೇಳಿ ಇನ್ನೊಂದು ಇಂಥ ವಿದ್ಯೆಗಳನ್ನ, ಇಂಥ ರಹಸ್ಯಗಳನ್ನ ಹೊರಗಡೆ ಹೇಳ್ಬಾರ್ದು. ನಿಮ್ಮಲ್ಲಿ ಇನ್ನೂ ನಿಮ್ಮ ಪ್ರಾಂತ್ಯಗಳಲ್ಲಿ ಒಂದು ತಪ್ಪು ಮಾಡ್ತೀರಿ. ಇಂಥ ಮಕ್ಳು ಏನಾದ್ರು ಮೆಜಾರಿಟಿಗೆ ಬಂದ್ರೆ, ವಯಸ್ಸಿಗೆ ಬಂದ್ರೆ, ಅಥವಾ ಋತುಮತಿ ಆದ್ರೆ ಅವಳನ್ನ ಮನೆ ಆಚೆ ಕಡೆ ಕೂಡ್ಸೋದು, ಆರತಿ ಮಾಡೋದು, 10 ಜನನ ಕರೆಯೋದು, ಇಂಥವೆಲ್ಲ ಮಾಡಬಾರ್ದು. ಮಾಡಿದ್ನ ಗುರುಜಿ. ಇವಾಗ ಒಂದೂವರೆ ತಿಂಗಳಾಯ್ತು. ಸಂಕ್ರಾಂತಿ ದಿನ ಆಗಿತ್ತು. ಏನು ತಲೆ ಕೆಡ್ಸ್ಕೋಬೇಡಿ, ಒಳ್ಳೇದಾಗತ್ತೆ. ಅದನ್ನೆಲ್ಲ ಹೊರಗಡೆ ಪಬ್ಲಿಷ್ ಮಾಡಬಾರ್ದು, ಯಾರಿಗೂ ತಿಳಿಬಾರ್ದು. ಆಯ್ತಾ? ಅದೇನಿದ್ರು 4 ಗೋಡೆ ಮಧ್ಯದಲ್ಲಿ ನೀವೇ ಕೂಡಿಸ್ಕೋಬೇಕು. ಮಗಳಿಗೊಂಚೂರು ಆರತಿ ಮಾಡಬೇಕು. ನೀವೇ ನಿಮ್ಮ ಮನೇಲಿ ಇರ್ತಕ್ಕಂಥವ್ರು ಮಾತ್ರ, ಹೊರಗಡೆ ಯಾರನ್ನೂ ಕರಿಬಾರ್ದು ಇಂಥ ವಿಚಾರಕ್ಕೆ ಎಲ್ಲಾನು. ಆಯ್ತಮ್ಮ, ಧೈರ್ಯ ತನ್ಕೋ, ಮಗುನ್ ಚೆನ್ನಾಗಿ ಓದಿಸು, ಮಕ್ಕಳ ವಿದ್ಯಾಭ್ಯಾಸ ಕೊಡಿಸು. ಹಾಗೆ ನಿಮಗಿರ್ತಕ್ಕಂಥ ಕಷ್ಟಗಳು ಖಂಡಿತ ದೂರ ಆಗತ್ತೆ, ಒಳ್ಳೇದಾಗತ್ತೆ. ಎಲ್ಲಮ್ಮನ ಪ್ರಾರ್ಥನೆ ಮಾಡು ತಾಯಿ, ಎಲ್ಲಮ್ಮನ ಆರಾಧನೆ ಮಾಡು, ಅಥವಾ ಯಾವ್ದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ 3 ಮಂಗಳವಾರ ಹೋಗಿ ಪೂಜೆ ಮಾಡ್ಕೊಂಡ್ ಬಾ ತಾಯಿ. ಒಳ್ಳೇದಾಗ್ಲಮ್ಮ. ಈಗ ನಿಮ್ಮ ಪತ್ರಗಳನ್ನ ಓದುವಂತ ಸಮಯ. ಪತ್ರದ ಮುಖೇನ ನೀವು ಬರೆದಿರುವಂತ ಸಮಸ್ಯೆಗಳಿಗೆ ಗುರೂಜಿ ಸ್ಪಂದಿಸುವಂತ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರೂಜಿ, ಮೊದಲ ಪತ್ರ ಇವತ್ತಿನ ಚಕ್ಷುರ್ಮತಿ ವಿಭಾಗದಲ್ಲಿ ಪತ್ರ ಬಂದಿದೆ. ರಾಣಿಬೆನ್ನೂರಿನಿಂದ ವನಿತಾ ಅನ್ನುವರು ಪತ್ರವನ್ನ ಬರ್ತಿದ್ದಾರೆ. ಗುರೂಜಿ, ನೀವು ರಾಣಿಬೆನ್ನೂರು ಶನೀಶ್ವರ ಲಕ್ಷ ದೀಪೋತ್ಸವಕ್ಕೆ ಬಂದಾಗ ಲಕ್ಷಗಟ್ಟಲೆ ಜನ ಬಂದಿದ್ದರು. ಶನೀಶ್ವರ ಹೋಮ ಮತ್ತು ಮಹಾಮಂಗಳಾರತಿಯು ಬಹಳ ಚೆನ್ನಾಗಿ ನೆರವೇರಿತು. ನಿಮ್ಮ ಆಶೀರ್ವಾದವನ್ನ ತೆಗೆದುಕೊಳ್ಳೋಕೆ ಬಂದಾಗ ಆ ಭಕ್ತ ಸಾಗರದಲ್ಲಿ ನಿಮ್ಮನ್ನು ಸ್ಪರ್ಶಿಸಿ ಆಶೀರ್ವಾದವನ್ನ ತೆಗೆದುಕೊಳ್ಳಲು ಆಗಲಿಲ್ಲ. ಜೊತೆಗೆ ನಿಮ್ಮ ಕಾರ್ಯಕ್ರಮನ ತಪ್ಪದೆ ವೀಕ್ಷಿಸುತ್ತೇನೆ.
ಗುರುಜಿ, ನಾನು ಈಗ BCom ಪ್ರಥಮ ಸೆಮಿಸ್ಟರ್ ಓದುತ್ತಿದ್ದೇನೆ. ಈಗಾಗಲೇ ಪರೀಕ್ಷೆಯನ್ನು ಕೂಡ ಬರೆದಿದ್ದೇನೆ. ಮುಂದೆ ನನ್ನ ವಿದ್ಯಾಭ್ಯಾಸ ಹೇಗೆ ಮತ್ತು ನಮ್ಮ ಮನೆಯಲ್ಲಿ ನನಗೆ ವರವನ್ನ ಹುಡುಕುತ್ತಿದ್ದಾರೆ. ನನಗೆ ಸರ್ಕಾರಿ ನೌಕರಿ ಅಂದ್ರೆ ಸಿಗುತ್ತಾ ಇಲ್ವಾ? ಮುಂದೆ ನನ್ನ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸಿಕೊಡಿ ಗುರುಜಿ ಅಂತ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಗುರುಜಿ, ನೀವು ಹೇಳಿದಂತ ಅನುಷ್ಠಾನವನ್ನ ಮಾಡಿದ್ದೇನೆ. ಕಮಲಾಕ್ಷಿ ಬೀಜವನ್ನ ತಂದಿದ್ದೆವು, ಆದರೆ ಅನುಷ್ಠಾನವನ್ನ ಮತ್ತೊಮ್ಮೆ ತಿಳಿಸಿಕೊಡಿ. ಪುಷ್ಯ ನಕ್ಷತ್ರದಲ್ಲಿ ಲಕ್ಷ್ಮಿ ಅನುಷ್ಠಾನ ಹೇಳಿದ್ರಿ. ನಾನು ಅನುಷ್ಠಾನವನ್ನ ಪುಷ್ಯ ನಕ್ಷತ್ರದಲ್ಲಿ ಮುಗಿಸಿದ್ದೇನೆ. ಈ ಬಿಳಿ ಗುಲಗಂಜಿಯನ್ನ ಏನು ಮಾಡಬೇಕು ಅಂತ ತಿಳಿಸಿಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಮೊದಲನೇದಾಗಿ ನಿಮ್ಮ ಕಣ್ಣರೇಖೆ ಮತ್ತು ನಿಮ್ಮ ಹಸ್ತ ಸಾಮುದ್ರಿಕೆ ಎರಡೂ ಕಳಿಸ್ಕೊಟ್ಟಿದ್ದೀರಿ. ಕಳಿಸಿರ್ತಕ್ಕಂತಹ ನಿಮ್ಮ ಕಣ್ಣಿನ ರೇಖೆ, ಹಸ್ತ ಸಾಮುದ್ರಿಕೆ ಇವೆರಡರಲ್ಲೂ ನಿಮ್ಮ ವಿದ್ಯಾಭ್ಯಾಸ, ನೀವು ಮೊದಲನೇ ಪ್ರಶ್ನೆಗೆ ಉತ್ತರ, ನೀವು ಅಂದುಕೊಂಡಷ್ಟು ಸಾಧನೆ ಮಾಡುವಂತಹ ಶಕ್ತಿ ನಿಮ್ಮದು. ಅದರಿಂದ ಬಹಳ ಒಳ್ಳೆ ಯೋಗ ಫಲ ಇದೆ, ಚಂದ್ರ ಯೋಗ ಇದೆ. ಮನಸ್ಸಿಗೂ ಶಾಂತಿ ತಂದುಕೊಂಡು ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ನೀವು ಕೈ ಹಾಕ್ಬೋದು. ಬುಧ ಚಂದ್ರರು ಚೆನ್ನಾಗಿದ್ದು ಶುಕ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಬುಧ ಮತ್ತು ಶುಕ್ರರು ಚೆನ್ನಾಗಿದ್ದಾರೆ. ಅದರಿಂದ ಒಳ್ಳೆ ಜ್ಞಾನದಿಂದ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಾ, ಒಳ್ಳೆ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಾ ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮನೆ, ನಿಮ್ಮ ಪರಿಸರ ಅಲ್ಲೂ ಸಹಿತ ಬಹಳ ಪ್ರೀತಿ ಪಾತ್ರ ಆಗಿರ್ತೀರಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂತಹ ಹಸ್ತ ಸಾಮುದ್ರಿಕ ಮತ್ತು ಬಲಗಡೆ ಕಣ್ಣಿನ ರೇಖೆ ಪ್ರಕಾರನೂ ಸಹಿತ ಬಹಳ ಒಳ್ಳೆ ಯೋಗ ಫಲ ಇದೆ. ಇನ್ನು ಕಮಲಾಕ್ಷಿ ಅನುಷ್ಠಾನವನ್ನು ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತೂ ಒಂದು ಬಾರಿ ತಿಳಿಸ್ಕೊಡ್ತೀನಿ. ಹಾಗೆ ಬಿಳಿ ಗುಲ್ಗಂಜಿನ ಪೂಜೆ ಆದ ನಂತರ ಏನು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ, ಬಿಳಿ ಗುಲ್ಗಂಜಿನ ಹಾಗೇ ನಿಮ್ಮ ಮನೆಯಲ್ಲಿ ಅದನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಡಬ್ಬಿಯಲ್ಲಿ ಹಾಕಿಡಿ. ಪ್ರತಿದಿನ ಸಾಧ್ಯವಾದರೆ ಒಮ್ಮೆ ನಿಮ್ಮ ಉಂಗುರದ ಬೆರಳಿಂದ ಆ ಗುಲ್ಗಂಜಿಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಯಶಸ್ಸಂತನೂ ಸಹಿತ ಹೇಳ್ಬೋದು. ಇನ್ನು ನಿಮ್ಮ ಮುಂದಿನ ಅಭಿವೃದ್ಧಿಗೋಸ್ಕರ, ಮುಂದಿನ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದ್ದು ಗಣಪತಿ ಆರಾಧನೆ ಮಾಡಿ, ಮತ್ತೊಮ್ಮೆ ಸಾಧ್ಯವಾದರೆ ಬಿಳಿ ಗುಲ್ಗಂಜಿಗಳ ಆರಾಧನೆ ಮೊದಲು ಏನು ಮಾಡಿದ್ರೋ ಅದನ್ನೇ ನೀವು ಮುಂದುವರಿಸೋದ್ರಿಂದ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಒಳ್ಳೆದಾಗ್ಲಿ ತಾಯಿ. ವೀಕ್ಷಕರೇ, 3 ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಡೋದು ಬಾಕಿ ಇತ್ತು. ಗುರುಜಿ ಈಗ ತಿಳಿಸ್ಕೊಡ್ತಾರೆ. ಗುರುಜಿ, ಈಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ನೆಮ್ಮದಿ ಇದ್ದಂಥ ರೀತಿಯಲ್ಲಿದೆ, ಚಂಚಲತೆ ಸಾಕಷ್ಟಾಗಿದೆ. ಮಾಡದಿರ್ತಕ್ಕಂತಹ ತಪ್ಪಿಗೆ ತಲೆ ಬೊಗ್ಗಿಸ್ಬೇಕಾ ಅಥವಾ ನನ್ನಿಂದ ಏನು ತಪ್ಪಾಗಿದೆ, ಈ ಪ್ರಕಾರವಾದಂಥ ಆಲೋಚನೆಗಳು ನಿಮ್ಮನ್ನು ತಲೆ ತುಂಬಿಸ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ಮಹಾಗಣಪನ ಆರಾಧನೆ ಮಾಡಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು 10 ನಿಮಿಷ ಕೂತು ಮನಸ್ಸು ಸಮಾಧಾನಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ ಶಕ್ತಿ ಮಂತ್ರವೋ, ಯಾವ ದೇವಿ ಮಂತ್ರವೋ ಅಥವಾ ನಿಮಗೆ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ಬೋದು. ಹಾಗೆ ಸಾಧ್ಯವಾದರೆ ಸೂರ್ಯಾಸ್ತಮ ಕಾಲದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಿ ಅಥವಾ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಪಶ್ಚಿಮದಲ್ಲಿ ಕೂತು ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯ ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತೀರ್ಥಕ್ಷೇತ್ರ ದರ್ಶನ ಆಗಲಿ, ದೇವರ ದರ್ಶನ ಅಥವಾ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ, ನೀವು ಮಾಡ್ತಕ್ಕಂಥ ಕೆಲಸಗಳ ಅಭಿವೃದ್ಧಿತನ ಮತ್ತು ಯಾವುದೇ ಒಂದು ಕೆಲಸದಲ್ಲಾದರೂ ಒಂದು ತೃಪ್ತಿಕರವಾದಂತಹ ಅನುಷ್ಠಾನ, ಇವೆಲ್ಲವನ್ನು ಸಹಿತ ಇವತ್ತು ಮಾಡುವಂತಹ ಯೋಗ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಕೈಯಿಂದ ಒಂದು 4-5 ಜನಕ್ಕೆ ಅನ್ನವನ್ನು ಬಡಿಸುವಂಥದ್ದು ಅಥವಾ ಇನ್ನೊಬ್ಬರ ಹಸಿವಿನ ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ, ಸಾಕಷ್ಟು ದಾರಿದೀಪವೂ ಆಗುತ್ತೆ. ಹಾಗೆ ನಿಮ್ಮ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾದ್ದು ಒಂದು ದೇವಿಯ ಅನುಷ್ಠಾನ. ಇವತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ದೇವಿನ ಆರಾಧನೆ ಮಾಡೋದ್ರಿಂದ, ತಾಯಿಯ ಆರಾಧನೆ ಮಾಡೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವೃದ್ಧಿಸುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡಿದ್ರು, ನೀವು ಮಾಡಬೇಕಾದ ಕೆಲಸಗಳನ್ನು ಎಲ್ಲವನ್ನೂ ಸಹಿತ ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರು ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ಏನೇ ಆದರೂ ಸಹಿತ ಇವತ್ತು ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮಾತಿಗೆ ಎಲ್ಲೋ ಒಂದು ಕಡೆ ತಪ್ಪಿರ್ತಕ್ಕಂತಹ ಕಾಲ, ಅಂತಹ ವ್ಯಕ್ತಿಗಳಿಂದ ನಿಂದನೆ ಮಾತುಗಳನ್ನು ಕೇಳುವಂಥದ್ದು, ನಿಮ್ಮ ಮನೆ ಪರಿಸರದಲ್ಲೂ ಸಹಿತ ನಿಮಗೆ ಅಭಿವೃದ್ಧಿ ಕಾಣದಿರ ಮನೆಯಲ್ಲಿರ್ತಕ್ಕಂಥವರೇ ಹಿತಶತ್ರುಗಳಾಗುವಂತಹ ಪರಿಸ್ಥಿತಿಯೂ ಎದುರಾಗ್ಬೋದು. ಜೋಪಾನ ಮಾಡ್ತಕ್ಕಂಥ ಕೆಲಸಗಳ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಹೆಚ್ಚಿನ ಯಶಸ್ಸಿನ ಕಡೆ ನೀವು ಮನಸ್ಸನ್ನು ಸೋತ್ರೆ ಖಂಡಿತ ಅನುಕೂಲ ಆಗುತ್ತೆ.
ಆದಷ್ಟು ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಒಂದು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಒಂದಿಷ್ಟು ಅನುಕೂಲವನ್ನು ಕಾಣಬಹುದು. ಒಳ್ಳೆಯದಾಗಲಿ. ಹೌದು ವೀಕ್ಷಕರೇ, 12 ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ತಿಳಿಸ್ಕೊಡ್ರು. ಈಗ ನೀವು ನಿರೀಕ್ಷೆ ಮಾಡ್ತಿರುವಂತ ಸಮಯ ಬಂದಿದೆ. ವನಸಿರಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಯಂತ್ರವನ್ನ ಮಾಡುವಂತ ಕ್ರಮವನ್ನ ಗುರುಜಿ ಈಗ ನಿಮ್ಗೆ ತಿಳಿಸ್ಕೊಡ್ತಾರೆ. ಎಲ್ಲೆಲ್ಲೂ ಅರಳಿ ವೃಕ್ಷ ಈಗಷ್ಟೇ ಚಿಗುರು ಹೊಡೆದು ಸಣ್ಣ ಪುಟ್ಟ ಚಿಗುರಿನ ಎಲೆಗಳಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ತಂತ್ರ ಭಾಗದ ರಹಸ್ಯ ಈಗ ನಾನು ತಿಳಿಸ್ತಾ ಇದ್ದೇನೆ. ಇದು ವಿದ್ಯಾರ್ಥಿಗಳು ಈಗಾಗಲೇ ಕಾಲೇಜಿಗೆ ಶಾಲೆಗೆ ಹೊರಟಿದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ನೀವೇನೇ ಇದನ್ನು ಕ್ರಮಬದ್ಧವಾಗಿ ಆಚರಣೆಯನ್ನು ಮಾಡಿ ಮಕ್ಕಳಿಗೆ ಒಂದಿಷ್ಟು ದಾರಿ ಮಾಡಿಕೊಡಿ. ಅವರ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಅನುಕೂಲವಾಗಲಿ. ಜೊತೆಗೆ ನೀವು ಮಾಡ್ತಕ್ಕಂತಹ ಈ ಒಂದು ಕಾಯಕದಿಂದ ಅವರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ನಮ್ಮ ಮನೆ ಮಕ್ಕಳಿಗೆ ನಾವು ಮಾಡಿಕೊಡ್ತಕ್ಕಂತಹ ಈ ಒಂದು ಅನುಷ್ಠಾನ ಖಂಡಿತ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತೆ. ನೋಡಿ, ಸುಂದರವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಮುಕ್ಕಾಗದಿರ ಒಂದು ಸಣ್ಣ ಹೋಲು ಬೀಳ್ದಿರತಕ್ಕಂಥ ಅರಳಿ ಎಲೆ. ಇಂತಹ ಎಲೆಯನ್ನು ತಗೊಂಡು ಈ ಎಲೆನಲ್ಲಿ ತುಳಸಿ ಕಡ್ಡಿ ಅಥವಾ ದಾಳಿಂಬ್ರೆ ಕಡ್ಡಿ, ತುಳಸಿ ಕಡ್ಡಿ ಮತ್ತು ದಾಳಿಂಬ್ರೆ ಕಡ್ಡಿ ತೆಗೆದುಕೊಳ್ಳಿ. ಆ ಕಡ್ಡಿನಲ್ಲಿ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಶ್ರೀಗಂಧದಿಂದ, ಮನೆಯಲ್ಲಿ ಗಂಧ ಇದ್ದರೆ, ಗಂಧದ ಕಲ್ಲಿದ್ದರೆ ಗಂಧ ತೆಗೀರಿ, ಅಥವಾ ಗಂಧದ ಪುಡಿ ಇದ್ರೂ ಪರವಾಗಿಲ್ಲ, ಅದನ್ನು ನೀರಲ್ಲಿ ಕಲಸಿ ಗಂಧದ ಪುಡಿಯಿಂದ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರೀರಿ. ಈ ಒಂದು ಎಲೆ ಮೇಲೆ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರಿಬೇಕು. ನಕ್ಷತ್ರವನ್ನು ಬರೆದಾದ ನಂತರ ಆ ನಕ್ಷತ್ರ ಬರದರ ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿನ ಬರೀರಿ. ಐಂ ಅಂತ ಅಕ್ಷರ ಬರೀತಕ್ಕಂಥದ್ದು. ಐಂ ಅನ್ನೋ ಬೀಜಾಕ್ಷರಿ ಬರೆದು ನಾಳಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮಗೆ ಇದನ್ನು ನಾನು ಇಲ್ಲಿ ಹತ್ತಿರದಲ್ಲಿ ತೋರಿಸ್ಕೊಡ್ತೀನಿ. ಆದರೂ ಈಗ ನಾನು ಹೇಳ್ತಕ್ಕಂಥದ್ದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಸಾಧ್ಯವಾದರೆ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ನೋಡಿ. ಮೊದಲು 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರೀತಕ್ಕಂಥದ್ದು. 6 ರೇಖೆಗಳಿರ್ತಕ್ಕಂಥ ನಕ್ಷತ್ರ, ಅದಾದ ನಂತರ ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿ, ಅದಕ್ಕೆ ಒಂದು ವೃತ್ತಾಕಾರ, ಒಂದು ಸರ್ಕಲ್ ಹಾಕುವಂಥದ್ದು. ಇದೆಲ್ಲವನ್ನು ತುಳಸಿ ಕಡ್ಡಿ ಅಥವಾ ದಾಳಿಂಬ್ರೆ ಕಡ್ಡಿ, ಶ್ರೀಗಂಧ, ಎಲೆಯನ್ನು ಶುದ್ಧಿಪಡಿಸಿ, ಫಸ್ಟ್ ಅರಿಶಿಣದ ನೀರಿನಲ್ಲಿ ಎಲೆಯನ್ನು ಶುದ್ಧಿಪಡಿಸಿ. ಅದಾದ ನಂತರ ನಕ್ಷತ್ರ ಬರೀರಿ. ನಕ್ಷತ್ರ ಬದಾದ ನಂತರ ಐಂ ಅಂತಕ್ಕಂಥ ಅಕ್ಷರವನ್ನು ಬರೀರಿ. ಬರೆದು ಅದರ ಸುತ್ತ ಒಂದು ವೃತ್ತಾಕಾರವನ್ನು ಹಾಕಿ. ಅದಕ್ಕೆ ಅಕ್ಷತೆ ಕಾಳು, ಅಕ್ಕಿನ ಆರಿಸ್ಕೊಳ್ಬೇಕು. ಅಕ್ಕಿ ಮುಕ್ಕಾಗಿರಬಾರ್ದು, ಹೊಡೆದಿರಬಾರ್ದು. ಅಂತಹ ಅಕ್ಕಿಗೆ ಅಕ್ಷತೆ ಕಾಳನ್ನ ಮಾಡ್ಕೊಳ್ತಕ್ಕಂಥದ್ದು. ಅಕ್ಷತೆ ಕೆಂಪು ಅಕ್ಷತೆ ಆಗಿರಬೇಕು. ಅಂದರೆ ಅಕ್ಕಿಗೆ ಒಂಚೂರು ಕುಂಕುಮ ಹಾಕಿ ಕಲಸಿಟ್ಕೊಳ್ಬೇಕು. ಅಕ್ಕಿ ಕಾಳು ಯಾವುದೇ ಕಾರಣಕ್ಕೂ ಚೂರಾಗಿರಬಾರ್ದು. ಮತ್ತು ಇದನ್ನು ಕಲಸುವಾಗ ಒಂದು ಚಿಟಿಕೆ ತುಪ್ಪ ಹಾಕಿದ್ರೆ ಒಳ್ಳೆಯದು. ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕಿ ಪರವಾಗಿಲ್ಲ. ಎಣ್ಣೆ ಸುಮ್ಮನೆ ಬೇಕೋ ಬೇಡೋ ಅನ್ನೋ ಥರ ಸೋಗಿಸ್ಬೇಕು. ಒಂದೇ ಒಂದು ಸ್ವಲ್ಪ ಕುಂಕುಮ ಹಾಕಿ ಕೆಂಪು ಕಲರ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಕೆಂಪು ಮಾಡಬಾರ್ದು. ಕೆಲವರು ಅಕ್ಷತೆ ಮಾಡಬೇಕಾದ್ರೆ ನೀರು ಹಾಕ್ತೀರಿ. ಅಕ್ಕಿಗೆ ನೀರು ಹಾಕಿ ಅಕ್ಷತೆ ಮಾಡೋ ಪದ್ಧತಿ ಇಟ್ಕೊಂಡಿದ್ದೀರಿ, ಅದು ತಪ್ಪು. ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಅಕ್ಕಿ ನೆಂದು ಅಕ್ಕಿ ಚೂರಾಗತ್ತೆ. ಅಕ್ಷತೆ ಯಾವತ್ತು ಚೂರಾಗಿರ್ತಕ್ಕಂಥ ಅಕ್ಷತೆ ಆಶೀರ್ವಾದಕ್ಕಾಗಲಿ ಪೂಜೆಗಾಗಲಿ ಅರ್ಹವಲ್ಲ. ಅದಕ್ಕೋಸ್ಕರ ಇಂತಹ ಒಂದು ಅನುಷ್ಠಾನವನ್ನು ಮಾಡಿ ಇದನ್ನು ನಿಮ್ಮ ಮನೆಯ ದೇವರ ಕಟ್ಟೆ ಮೇಲೆ, ಅಂದರೆ ದೇವರ ಜಗಳಿನೋ ಕಟ್ಟೆನೋ ಅಥವಾ ಒಂದು ಮನೆ ಮೇಲೆ ಈ ಎಲೆಯನ್ನು ಈ ಪ್ರಕಾರವಾಗಿಟ್ಟು, ಇದರ ತುದಿ ಮುಂಭಾಗದಲ್ಲಿರ್ತಕ್ಕಂಥ ಈ ತುದಿ ಉತ್ತರಾಭಿಮುಖವಾಗಿರಬೇಕು. ಈ ಮುಂಭಾಗದಲ್ಲಿರ್ತಕ್ಕಂಥ ಈ ತುದಿ ಇದು ಉತ್ತರಾಭಿಮುಖವಾಗಿರಬೇಕು. ಉತ್ತರಾಭಿಮುಖವಾಗಿದ್ದು ಇಟ್ಟು ಈ ತರಹ ಅನುಷ್ಠಾನವನ್ನು ಇದರ ಮೇಲೆ ಅಕ್ಷತೆ ಹಾಕಿ ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಪ್ರಕಾರವಾದಂಥದ್ದನ್ನು 54 ಅಥವಾ 108 ಬಾರಿ ಈ ಒಂದು ಎಲೆ ಮೇಲೆ ಅಕ್ಷತೆ ಹಾಕಿ ಅನುಷ್ಠಾನವನ್ನು ಮಾಡಬೇಕು. ಆದರೆ ಯಂತ್ರ ಸಿದ್ಧಿ ಆದ ನಂತರ ಬರೆದಿದ್ದಾದ ಮೇಲೆ ಇದನ್ನು ಸ್ವಲ್ಪ 1-2 ನಿಮಿಷ ಬಿಟ್ಟರೆ ಇದು ಡ್ರೈ ಆಗುತ್ತೆ, ಒಣಗುತ್ತೆ. ಅದರ ಮೇಲೆ ಸ್ಪಷ್ಟವಾದಂಥ ನೀವು ಬರೆದಂಥ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರ, ಮಧ್ಯದಲ್ಲಿ ಐಂ, ಅದಕ್ಕೆ ಒಂದು ವೃತ್ತಾಕಾರ, ಇದೆಲ್ಲವೂ ಕಾಣುತ್ತೆ. ಇನ್ನು ಉಳಿದಿರ್ತಕ್ಕಂಥ ಗಂಧಕ್ಕೆ, ಆ ಶ್ರೀಗಂಧ ಏನು ಉಳಿದಿರುತ್ತೆ ಅದಕ್ಕೆ ಉತ್ರೇಣಿ ಕಡ್ಡಿಯ 1 ಇಂಚು ಅಥವಾ 2 ಇಂಚು ಕಡ್ಡಿ, ಇದು ಮುಂಭಾಗ ಇರ್ತಕ್ಕಂಥಾದ್ರೂ ಪರವಾಗಿಲ್ಲ ಅಥವಾ ಈ ಭಾಗದಲ್ಲಿ ಇದ್ರೂ ಪರವಾಗಿಲ್ಲ,
1 ಅಥವಾ 2 ಇಂಚು ಕಡ್ಡಿನ ಮಾತ್ರ ಮುರ್ಕೊಳ್ತಕ್ಕಂಥದ್ದು. ಇದು ಉತ್ರೇಣಿ ಕಡ್ಡಿ ಇಷ್ಟಿದ್ರೆ ಸಾಕು. ಉತ್ರೇಣಿ ಕಡ್ಡಿ 1 ಇಂಚು ಅಥವಾ 2 ಇಂಚು ಕಡ್ಡಿ. ಈ ಉತ್ರೇಣಿಯಲ್ಲಿ ಅತೀತವಾದಂತಹ ಜ್ಞಾನವಿರುತ್ತೆ. ಅದು ಬಹಳ ವಿಶೇಷವಾದಂತಹ ಔಷಧಿ ಗುಣವೂ ಇದೆ. ಹಾಗೆ ತಂತ್ರಸಾರದಲ್ಲೂ ಸಹಿತ ಸಾಕಷ್ಟು ಕೆಲಸವನ್ನು ಮಾಡುತ್ತೆ. ಇಂಥ ವಿಶೇಷತೆ ಇರತಕ್ಕಂಥ ಈ ಒಂದು ಉತ್ರೇಣಿ ಕಡ್ಡಿಯ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಎಲೆ ಮೇಲೆ ಉತ್ತರಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಒಂದು ತುದಿ ನಿಟ್ಟಿಗೆ ಹೇಳಿದ್ದೀನೋ ಅದೇ ಪ್ರಕಾರವಾಗಿ ಈ ಕಡ್ಡಿನೂ ಸಹಿತ ಅದರ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. 54 ಸತಿ ಪಠನೆ ಮಾಡ್ತಕ್ಕಂಥದ್ದು. 54 ಅಥವಾ 108 ಸತಿ ಬೀಜಾಕ್ಷರಿ ಮಂತ್ರ ಪಠನೆ ಆದ ನಂತರ ಈ ಒಂದು ಅರಳಿ ಎಲೆ ಮತ್ತು ಉತ್ರೇಣಿ ಕಡ್ಡಿ ಎರಡನ್ನೂ ಸಹಿತ ಇದನ್ನ ಈ ಪ್ರಕಾರವಾಗಿ ಮಡಚ್ಕೊಳ್ಳಿ. ಈ ಪ್ರಕಾರವಾಗಿ ಮಡಿಸ್ತಕ್ಕಂಥದ್ದು. ಮಡಚಿದಾದ ನಂತರ ನೋಡಿ, ಈ ಕಡೆ ಭಾಗದಲ್ಲಿರ್ತಕ್ಕಂತಹ ತುದಿನ ಬೇಕಾದ್ರೆ ಕಟ್ ಮಾಡ್ಬೋದು, ಇದು ಅವಶ್ಯಕತೆ ಇಲ್ಲ. ಬರೀ ಇದಿಷ್ಟು ಮಾತ್ರ. ಇದಕ್ಕೆ ಈ ಕಡೆ ಎಡ ಮತ್ತು ಬಲಭಾಗದಲ್ಲಿ ಒಂದು ದಾರದ 1, 2, 3 ಎಳೆಯನ್ನು ಸುತ್ತಿ ಇದನ್ನ ದೇವರ ಹತ್ರ ಇಟ್ಟು ಇದನ್ನ ವಿದ್ಯಾರ್ಥಿಗಳಿಗೆ, ನಿಮ್ಮ ಮನೆ ಮಕ್ಕಳಿಗೆ ಇದನ್ನು ಕೊಡಿ. ಖಂಡಿತ ಹೇಳ್ತೀನಿ, ಎಕ್ಸಾಮ್ ಹಾಲಲ್ಲಿ ಖಂಡಿತ ಅವ್ರಿಗೆ ಜ್ಞಾಪಶಕ್ತಿ ಇರುತ್ತೆ. ಒಂದ್ಸತಿ ಕೂತ್ಕೊಳ್ಬೇಕಾದ್ರೆ ಇದನ್ನು ಕಣ್ತುಂಬ ನೋಡಿದ್ರೆ ಸಾಕು, ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಒಂದು ವಿಶೇಷವಾದಂತಹ ತಂತ್ರಸಿದ್ಧಿ. ಈ ಒಂದು ಸಿದ್ಧಿಯಿಂದ ಮಕ್ಕಳಿಗೆ ಯಶಸ್ಸಾಗಲಿ, ಎಲ್ಲರ ಮನೆ ಮಕ್ಕಳು ಸಹಿತ ಒಳ್ಳೆ ಅಂಕಗಳನ್ನು ತೆಗೆದು ಒಳ್ಳೆ ವಿದ್ಯಾವಂತರಾಗಲಿ, ಒಳ್ಳೆ ಸಂಸ್ಕಾರವಂತರಾಗಲಿ, ಒಳ್ಳೆಯದಾಗಲಿ.